ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ಆಹಾರ ಚೇಂಜ್ ಆಗ್ತಾ ಇದೆ, ವೆರೈಟಿ ಆಫ್ ಫುಡ್ಸ್ಗಳಿದೆ, ವೆರೈಟಿ ಆಫ್ ಡಿಸೀಸಸ್ಗಳು ಕೂಡ ಹಾಗೆ ಜೊತೆಯಾಗಿದೆ. ಬಟ್ ಈ ವೆರೈಟಿಗಳ ಜೊತೆಗೆ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಒಂದು ವಿಷಯ ಏನಂತಂದರೆ ಅದು ಮಲಬದ್ಧತೆ, ಕಾನ್ಸ್ಟಿಪೇಷನ್. ಈ ಒಂದು ಸಮಸ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನಿರ್ಬೋದು, ಆಮೇಲೆ ಯಾಕೆ ಆಗುತ್ತೆ ಅಂತ ಹೇಳಿ ಸರ್. ಇಲ್ಲ, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಈಚೀಚೆಗೆ ಸಾಕಷ್ಟು ಜನ ಇದರಿಂದ ನರಳ್ತಾರೆ. ಅದರೊಳಗಾಗಿ ಎಲ್ಡರ್ಲಿ ಪೀಪಲ್ಸ್ ಅವ್ರಿಗೆ ದೊಡ್ಡ ಆತಂಕ ಅಂದರೆ ಮೋಷನ್ ಆಗಲ್ವಲ್ಲ ಸರಿಯಾಗಿ, ಅದನ್ನೇ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್. ಸೊ ಇದಕ್ಕೆ ಮೊದಲು ಸಿಂಪಲ್ ಅನಾಟಮಿ. ನಾವು ತಿಂದ ಆಹಾರ ನಮ್ಮ ಬಾಯಿಂದ ಗುದದ್ವಾರಕ್ಕೆ ಬರಬೇಕಾದ್ರೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದರೆ ಅನ್ನನಾಳ 10 ಇಂಚು, ಜಠರ 10 ಇಂಚು. ಅದಾದ ನಂತರ ನಮ್ಮ ಸಣ್ಣ ಕರುಳು 6 ಮೀಟ್ರ್ ಇರುತ್ತೆ, ದೊಡ್ಡ ಕರುಳು 1.5 ಮೀಟ್ರ್ ಇರುತ್ತೆ. ಸೊ ನಾವು ತಿಂದ ಆಹಾರ ಪಚನವಾಗಿ ಲಾಸ್ಟಿಗೆ ಬಂದು ಸಿಗ್ಮಾಯ್ಡ್ ಕೋಲಾನ್ ರೆಕ್ಟಮ್ನಲ್ಲಿರುತ್ತೆ. ಅದು ಹೊರಗಡೆ ಬರಬೇಕು ಗುದದ್ವಾರದ ಮುಖಾಂತರ. ಏನಸ್ ಅಂತೀವಿ ನಾವು. ಯಾವ ಮೋಷನ್ ಈಚೆಗೆ ಬರಲ್ವಲ್ಲ, ಎಷ್ಟು ಸಾರಿ ಮಾಡಬೇಕು? ಒಬ್ಬ ಮನುಷ್ಯನಿಗೆ ನಾರ್ಮಲಿ ನಮ್ಮ ಡೆಫಿನೇಷನ್ ಪ್ರಕಾರ ವಾರದಲ್ಲಿ 3 ಸಾರಿ ಆದರೂ ಮೋಷನ್ ಆಗಬೇಕು. ಎಲ್ಲರೂ ದಿನ ಮಾಡ್ತಾರೆ, ಹ್ಯಾಬಿಟ್ ಎಲ್ಲರೂ ಕೂಡ. ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಇವನ್ನೆಲ್ಲವನ್ನು ಮುಗಿಸ್ಕೊಂಡೆ ಅವನು ವರ್ಕ್ ಹೋಗೋದು, ಅಲ್ಲಿವರೆಗೂ ಹ್ಯಾಪಿಯಾಗಿರ್ತಾನೆ. ಯಾವಾಗ 2 ದಿನ ಆದರೂ ಮೋಷನ್ ಆಗಲ್ಲ, 3 ದಿನ ಆದರೂ ಆಕ್ಷನ್ ಆಗಲ್ಲ, ಆ್ಯಂಡ್ ಮೋಷನ್ ಸಲೀಸಾಗಿ ಬರಲ್ಲ, ಎಲ್ಲೋ ಒಂದು ಕಡೆ ಸ್ಟ್ರೈನ್ ಮಾಡಬೇಕು, ತಿಣುಕಬೇಕು ಅಂತಾರೆ, ಆದರೂ ಬರೋದಿಲ್ಲ. ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್. ಇದರ ನಮ್ಮ ಮಲಬದ್ಧತೆ ಅಂತೀವಿ, ಕಾನ್ಸ್ಟಿಪೇಷನ್. ಅದಕ್ಕೆ ನೀವು ಆವಾಗಲೇ ಹೇಳ್ದಂಗೆ ಡೆಫಿನೆಟ್ಲಿ ಇವತ್ತಿನ ಕಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್ ಇದರಿಂದ, ಮೊದಲ ಕಾಲದಲ್ಲಿ ಹಳ್ಳಿ ರೈತರು ನೀಟಾಗಿ ಮುದ್ದೆ ಉಂಡು ಸೊಪ್ಪು ತರಕಾರಿಗಳು ತಿಂದು ಕೆಲಸ ಮಾಡಿ, ಸೊ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಕೂಡ ಒಂದು. ಯಾವಾಗ ಸೆಡೆಂಟ್ರಿ ವರ್ಕ್ ಇರ್ತಾರಲ್ಲ, ಟಿವಿ ಮುಂದೆಯಿಂದ ರಿಮೋಟ್ ಬಿಟ್ರೆ ಬೇರೆ ಎದ್ದೊಳದೇ ಇಲ್ವಲ್ಲ, ಇವು ಅನೇಕ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅನೇಕ ಕಾರಣಗಳು, ಆಹಾರ ಒಂದು, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಒಂದು, ಸರಿಯಾಗಿ ನೀರು ಕುಡಿದಿರೋದು ಒಂದು, ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟು ನಮ್ಮ ಭಾಷೆಯಲ್ಲಿ ಫೈಬರ್ ಅಂತೇವೆ, ನಾರಿನ ಅಂಶ ಎಲ್ಲಿ ನಮ್ಮ ಆಹಾರದಲ್ಲಿ ಕಡಿಮೆ ಇರುತ್ತಲ್ಲ. ನ್ಯಾಚುರಲಿ ಮೋಸ್ಟ್ ಆಫ್ ದಿ ಜಂಕ್ ಫುಡ್ನೊಳಗೆ ಅದು ಇರೋದಿಲ್ಲ, ಅದನ್ನು ಮಾತಾಡ್ತಾ ಹೋಗೋಣ ಮುಂಚೆ. ಆದರೆ ಈ ಮಲಬದ್ಧತೆ ತುಂಬ ಸಾರಿ ನಾವು ನೋಡುವಂಥದ್ದು ಈ ಸೀನಿಯರ್ ಸಿಟಿಸನ್ಸಲ್ಲಿ, ಎಲ್ಡರ್ಲಿ ಪೀಪಲ್ಸ್ನಲ್ಲಿ. ಕೆಲವರು ತಂದೆ ತಾಯಿಗಳು ಮಕ್ಕಳನ್ನು ನನ್ನ ಮಗ 3 ದಿನ ಆದರೂ ಮೋಷನ್ ಮಾಡಲ್ಲ ಡಾಕ್ಟ್ರೇ, ಆ ರೀತಿ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ಅನೇಕ ವಿಚಾರಗಳಿದ್ದಾವೆ ಡೆಫಿನೆಟ್ಲಿ. ಸೊ ಬೇಸಿಕ್ ಅನಾಟಮಿ, ನಾವು ತಿಂದ ಆಹಾರ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಕಮ್ ಔಟ್. ಸೊ ಅದ್ರ ಬಗ್ಗೆ 4 ವಿಚಾರ. ಈಗ ಸಹಜವಾಗಿ ಅಂದರೆ ಈಗಿರುವಂಥ ಒಂದು 60 ಅಥವಾ ಪ್ಲಸ್ ಏಜ್ ಏನಿದ್ದಾರೆ, ಕಾಯಿಲೆಗಳು ಅಷ್ಟೊಂದು ಇರಲಿಲ್ಲ, ಹೆಲ್ದಿಯಾಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಬಂದರೂ ಡಯಾಬಿಟೀಸ್ ಬಂದರೂ ಸಹಿತ ಈಗ 1-2 ವರ್ಷಗಳ ಹಿಂದೆ ಬಂದಿರುತ್ತೆ. ಬಟ್ ಬಿಲೋ 60 ಇಯರ್ಸ್ ನಾವು ಕಂಪೇರ್ ಮಾಡಿದರೆ ಎಲ್ರಿಗೂ ಸಹಿತ ಒಂದಲ್ಲ ಒಂದು ಕಾಯಿಲೆಗಳಿದೆ, ಡಯಾಬಿಟೀಸ್ ಇದೆ, ಎಲ್ಲವೂ ಸಹಿತ ಇದೆ. ಗ್ಯಾಸ್ಟ್ರಿಕ್ ಆಗಿರ್ಬೋದು. ಅಂದರೆ ಈಗ ತಾವು ಹೇಳಿದಂಗೆ ಮೋಸ್ಟ್ ಆಫ್ ಸೀನಿಯರ್ ಸಿಟಿಸನಲ್ಲಿ ಬರೋದ್ರ ಜೊತೆಗೆ ಈಗಿನ ಟ್ರೆಂಡನ್ನು ನಾವು ನೋಡಿದಾಗ ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಪ್ರತಿ ಹೋಟೆಲ್ಸ್ಗಳು ಎಷ್ಟಾಗಿದೆ ಅಂದರೆ ಎಲ್ಲದಕ್ಕೂ ಸಹಿತ ಜಂಕ್ ಫುಡ್ಸ್ಗಳು ಹೆಚ್ಚಾಗಿದೆ. ಅಂದರೆ ಜಂಕ್ ಫುಡ್ಡಲ್ಲಿ ತಾವು ಹೇಳ್ತಾ ಇರುವಂಥ ಫೈಬರ್ ಅಂಶ ಅದರಲ್ಲಿ ಇರುತ್ತಾ ಅಥವಾ ಹೇಗೆ, ಯಾಕೆ ಜಂಕ್ ಫುಡ್ಡನ್ನು ತಿನ್ನಬಾರ್ದು ಈ ಒಂದು ಸಮಸ್ಯೆಗೆ ಅಂತ? ಇಸ್ ಮೇನ್ಲಿ ಲ್ಯಾಕ್ ಆಫ್ ಫೈಬರ್ಸ್. ಅದು ಒಂದೇ. ನಾವು ಯಾವತ್ತೂ ಕೂಡ ಮಲಬದ್ಧತೆಗೆ ಮೂಲ ಕಾರಣ ಫೈಬರ್ ಇಲ್ದಿರೋವಂಥದ್ದು. ಈಗ ನೋಡಿ, ಮೈದಾ ತಿಂತಾರೆ, ತುಂಬ ಜಂಕ್ ಫುಡ್ಗಳೆಲ್ಲ ಮೈದಾಯಿಂದ ಮಾಡಿರ್ತಾರೆ. ಅದು ನೋಡಿ, ರೈಸು ಅಷ್ಟೇ ಹೈಲಿ ಪಾಲಿಶ್ಡ್ ರೈಸ್ ಯೂಸ್ ಮಾಡ್ತಾರೆ, ಯಾವುದೇ ಆಗಲಿ. ಸೊ ಎಲ್ಲಿ ಫೈಬರ್ ಲಾಸ್ ಆಗಿರುತ್ತಲ್ಲ ಅಂಥ ಫುಡ್ಡಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ. ನೀವು ಅವಾಗಲೇ ಹೇಳ್ದಂಗೆ ಮೊದಲೆಲ್ಲ ಹಿರಿಯರಿಗೆ ಕಾಯಿಲೆಗಳು ಬರೋವು, ಇವತ್ತು ನೋಡಿ ಎಲ್ಲ ಕಾಯಿಲೆಗಳು, ಹಾರ್ಟ್ ಅಟ್ಯಾಕು ಹಿಂದೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ತಂದೆದಿರು ಮಕ್ಕಳನ್ನ ಕರ್ಕೊಂಬರೋ ಸ್ಟೇಜಿಗೆ ಬಂದಿದೆ. ಸೊ ಬೇರೆ ಕಾಯಿಲೆಗಳು ಅಷ್ಟೇ. ಇದಕ್ಕೆಲ್ಲ ಮೂಲ ಕಾರಣ, ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ದೊಡ್ಡವರು ಹೇಳಿದ್ದು. ಆಗಿನ ಕಾಲದಲ್ಲಿ ಹಂಗಿತ್ತು. ಸ್ವಂತ ಬೆಳೆದ ಕೃಷಿಯಿಂದ ಬೆಳೆದಂಥ ಹಣ್ಣು ಹಂಪಲುಗಳು ಊಟ ತಿನ್ನೋರು. ಇವತ್ತು ಜನ ಎಲ್ಲ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗಿ ಸರಿಯಾಗಿ ನೀರು ಕುಡಿಯೋದಿಲ್ಲ. ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಸೊ ಸ್ಮೋಕಿಂಗು ಜಾಸ್ತಿ ಆಗಿದೆ. ಒಟ್ಟು ಓವರ್ ಆಲ್ ಇವತ್ತಿನ ಲೈಫ್ ಸ್ಟೈಲ್, ಸೊ ಕಂಪೇರ್ ಟು ಒಂದು 30 ವರ್ಷದಿಂದ ಇದರಿಂದ ನಾನು MBBS ಹೋದಾಗ ಏನು ಸಿಚುಯೇಷನ್ ಇತ್ತು, ಆ ಸಿಚುಯೇಷನ್ ಟೋಟಲಿ ಡಿಫ್ರೆಂಟ್ ಇದೆ. ಸೊ ಇವೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಈ ಮಲಬದ್ಧತೆ ಅನ್ನೋ ಒಂದು ಸಿಂಪಲ್ ಸಿಂಪ್ಟಮ್, ಅದರಲ್ಲಿ ಕೆಲವು ಸೀರಿಯಸ್ ಕಾಸಸ್ ಇದ್ದಾವೆ. ಕ್ಯಾನ್ಸರ್ ಆದರೆ ಏನಾಗುತ್ತೆ ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಮೇಯ್ನ್ಲಿ ಆಹಾರದ ಪದ್ಧತಿ, ಅವ್ಯವಸ್ಥೆ, ಅವರ ಲೈಫ್ ಸ್ಟೈಲ್ ಚೇಂಜಸ್ಸು, ಇವೆಲ್ಲವೂ ಕೂಡ ಮಲಬದ್ಧತೆಗೆ ಕಾರಣ. ಓಕೆ, ಅಂದರೆ ಈ ಜಂಕ್ ಫುಡ್ಗಳ ಜೊತೆಗೂ ಸಹಿತ ನಾನ್ ವೆಜ್ ಸಹಿತ ಆಹಾರ ಹೆಚ್ಚಾಗ್ತಾ ಇದೆ, ವೆರೈಟಿ ಆಫ್ ಫುಡ್ಸ್ಗಳಿದೆ. ಅಂದರೆ ಈ ಜಂಕ್ ಫುಡ್ಡು ಜೊತೆಗೆ ನಾನ್ ವೆಜ್ ತಿನ್ನುವಂಥವ್ರಿಗೆ ಈ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹೆಚ್ಚಾಗಿ ಕಂಡು ಬರುತ್ತಾ? ಆಮೇಲೆ ಈಗಿನ ಜನ್ರೇಷನ್ ನಾವು ನೋಡ್ತಾ ಹೋದರೆ ಬಹುಶಃ 40-45 ವಯಸ್ಸಲ್ಲಿ ಈ ಒಂದು ಸಮಸ್ಯೆ ಕಂಡು ಬರುತ್ತಾ?
ಹೌದು, ನಿಜ. ಅನೇಕ ಕಾಯಿಲೆಗಳು ಬಹಳ ಅರ್ಲಿ ಬರ್ತಾ ಇದಾವೆ. ನೀವು ನಾನ್ ವೆಜಿಟೇರಿಯನ್ ಹೇಳಿದ್ರೆ ಇದು ನಿಜ. ಪರ್ಟಿಕ್ಯುಲರ್ಲಿ ಮಟನ್. ಇನ್ಫ್ಯಾಕ್ಟ್ ಯುರೋಪಿಯನ್ಸ್ಗೂ ನಮಗೂ ಒಂದು ಡಿಫರೆನ್ಸ್ ಅಂದರೆ ಅಲ್ಲಿ ಕರುಳಿನ ಕ್ಯಾನ್ಸರ್ ಆಗಿ ಮಲಬದ್ಧತೆ ಆಗೋದು, ಅದಕ್ಕೆ ಕಾರಣ ಮಟನ್, ರೆಡ್ ಮಟನ್. ಸೊ ಅದನ್ನ ನಮ್ಮಲ್ಲೂ ಕೂಡ ಈಚೀಚೆಗೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ತಿಂತಾರೆ. ಮೊದಲು ವೆಜಿಟೇರಿಯನ್ಸ್ ಅಂತ ತುಂಬ ಜನ ಇದ್ರು, ಬಟ್ ಇವತ್ತು ಎಲ್ಲರೂ ಎಲ್ಲ ತಿಂತಾರೆ. ಹಂಗಾಗಿ ನಾನ್ ವೆಜಿಟೇರಿಯನ್ ಫುಡ್ ತುಂಬ ಹೊತ್ತು ಸ್ಟೇ ಆಗುತ್ತೆ ಕರಳಿನಲ್ಲಿ. ಸೊ ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಜಾಸ್ತಿ, ಮಲಬದ್ಧತೆ ಆಗೋದು ಜಾಸ್ತಿ. ಅದರಿಂದ ಸೊಪ್ಪು ತರಕಾರಿಗಳು, ಹಣ್ಣು, ನೀರು ಅಂದರೆ ಟೈಮ್ ಸರಿಯಾಗಿ ಊಟ ಮಾಡೋದು, ಇವನ್ನ ಯಾರು ಫಾಲೋ ಮಾಡ್ತಾರೆ, ಜೊತೆಗೆ ಎಕ್ಸರ್ಸೈಸ್, ವಾಕಿಂಗ್. ಇನ್ಫ್ಯಾಕ್ಟ್ ಈ ಮಲಬದ್ಧತೆಯಿಂದ ಆಗ ಕಾಂಪ್ಲಿಕೇಶನ್ಸ್ ಆಮೇಲೆ ನೋಡ್ತಾ ಹೋಗೋಣ, ಪೈಲ್ಸ್ ಯಾಕಾಗುತ್ತೆ, ಇವೆಲ್ಲವನ್ನು ಕೂಡ. ಸೊ ಅದರಿಂದ ದಯವಿಟ್ಟು ಇವತ್ತಿನ ಯಂಗ್ ಜನರೇಷನ್ನು ನೀವು ತುಂಬ ಅರ್ಲಿ ಇವೆಲ್ಲ ಸಿಂಪ್ಟಮ್ಸು ಡೆವಲಪ್ ಆಗುತ್ತೆ. ಆದ್ದರಿಂದ ನಮ್ಮ ಈ ಡಿಸ್ಕಷನ್ನಿಂದ, ಆಯುಷ್ ಟಿ ವಿಯಿಂದ ಅವ್ರಿಗೊಂದು ಮೆಸೇಜ್ ಹೋಗಬೇಕು. ಆಹಾರ ಪದ್ಧತಿ ಒಳ್ಳೇದಿದ್ರೆ ನಿಮಗೆ ಇದೊಂದೇ ಅಲ್ಲ, ಅನೇಕ ಕಾಯಿಲೆಗಳು ಬರಲ್ಲ ಅನ್ನೋ ಒಂದು ಬ್ರಾಡ್ ಮೆಸೇಜ್ ಹೋಗ್ಬೇಕು. ಓಕೆ, ಅಂದರೆ ಇದಿಷ್ಟು ಕಾರಣಗಳು ತಾವು ಹೇಳ್ತಾ ಇದ್ರಿ. ಅಂದರೆ ಸಿಂಪ್ಟಮ್ಸ್ಗಳು ಏನೇನು ಇರ್ಬೋದು ಸರ್ ಅಂತಂದರೆ, ಅವರಿಗೆ ಈ ಮಲಬದ್ಧತೆ ಅನ್ನೋದಕ್ಕೂ, ಗ್ಯಾಸ್ಟ್ರಿಕ್ ಆಗೋದಕ್ಕೂ, ಜೊತೆಗೆ ಅಜೀರ್ಣ ಅಂತ ಹೇಳ್ತಾರೆ, ತುಂಬ ಭರ್ಜರಿ ಊಟ ಆಗಿರುತ್ತೆ, ಅಥವಾ ಸ್ವಲ್ಪ ಆಹಾರ ಸೇವನೆ ಮಾಡೋದ್ರ ಸಹಿತ ಹೊಟ್ಟೆ ಡೈಜೆಷನ್ ಆಗಿಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಮತ್ತೆ ಒಂದು ಸೋಡಾ ಕುಡಿತಾರೆ, ಮಜ್ಜಿಗೆ ಕುಡಿತಾರೆ. ಬಟ್ ಕಾರಣಗಳು ಏನೇನು ಇರ್ಬೋದು ಅಂತ? ಇಲ್ಲ, ಮೇನ್ಲಿ ಈ ಟ್ರಾನ್ಸಿಟ್ ಅಂತೀವಿ ಫುಡ್ಡನ್ನು. ನಮ್ಮ ಜೀರ್ಣ ಎಲ್ಲಿ ಶುರುವಾಗುತ್ತೆ ಅಂದರೆ ಬಾಯಿಂದನೇ ಶುರುವಾಗುತ್ತೆ. ಆಹಾರವನ್ನು ನೀಟಾಗಿ ಅಗಿದು ನುಂಡ್ರೆ ಅದು ಜಠರದಲ್ಲಿ ಹೋದ್ಮೇಲೆ ಅದು ಚರ್ನ್ ಆಗುತ್ತೆ, ಆಮೇಲೆ ಶುರುವಾಗುತ್ತೆ ಡೈಜೆಷನ್. ಸಣ್ಣ ಕರಳಿನಿಂದ 3 ಜ್ಯೂಸ್ ಬರ್ತವೆ, ಬೈಲ್ ಜ್ಯೂಸು, ಪ್ಯಾಂಕ್ರಿಯಾಟಿಕ್ ಜ್ಯೂಸು, ಇದೆಲ್ಲ. ಸೊ ಸಣ್ಣ ಕರಳಿನಲ್ಲಿ ಹೋಗ್ತಾ ಹೋಗ್ತಾ ಕೆಲವು ಪ್ರೋಟೀನ್ಸು ಇವೆಲ್ಲ ಜೀರ್ಣ ಆಗ್ತವೆ. ಸೊ ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಸೊ ಈ ಮಲಬದ್ಧತೆ ಗ್ಯಾಸ್ ಪಾಸ್ ಮಾಡೋದು. ತುಂಬ ಜನ ಹೇಳ್ತಾರೆ, ನಾನು ನಮ್ಮ ಹುಡುಗ ಗ್ಯಾಸ್ ಪಾಸ್ ಮಾಡ್ತಾನೆ, ತುಂಬ ಸ್ಮೆಲ್ ಇರುತ್ತೆ. ಇದಕ್ಕೂ ಕೂಡ ಕಾರಣ ಮಲಬದ್ಧತೆ. ಯಾರೇ ಒಬ್ಬ ಮನುಷ್ಯ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಾರಿ ನೀಟಾಗಿ ಮೋಷನ್ ಮಾಡಿದರೆ ಇವನಿಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಲೈಫು. ಇಲ್ಲದ್ರೆ ಏನೋ ಒಂಥರ ಹೆವಿನೆಸ್ ಆಫ್ ದಿ ಸ್ಟಮಕ್, ಹೊಟ್ಟೆ ಭಾರ ಅನಿಸುತ್ತೆ, ಡಾಕ್ಟ್ರೆ ಏನು ತಿನ್ನೋದು ಬೇಡ ಅನಿಸುತ್ತೆ, ಬೆಳಗ್ಗೆ ತಿಂಡಿ ತಿಂದಮೇಲೆ ರಾತ್ರಿವರೆಗೂ ನನಗೇನು ಬೇಡ ಅನಿಸುತ್ತೆ. ಇವೆಲ್ಲವಕ್ಕೂ ಕಾರಣ ಈ ಮಲಬದ್ಧತೆ. ಯಾವಾಗ ಕರುಳಿನ ಓಡಾಟ, ಟ್ರಾನ್ಸಿಟ್, ಅದನ್ನು ಮೂವ್ ಮಾಡಬೇಕು, ಅದು ಪೆರಿಸ್ಟಾಲ್ಸಿಸ್ ಅಂತೀವಿ ನಾವು. ಡೈಜೆಷನ್ ಆದಂಗೆಲ್ಲ ಮುಂದಕ್ಕೆ ಹೋಗುತ್ತೆ. ಬರ್ತಾ ಬರ್ತಾ ನೀರಿನಂತಿರುವ ಮೋಷನ್ನು ಸಾಲಿಡ್ ಆಗ್ತಾ ಹೋಗುತ್ತೆ, ನೀರನ್ನು ಹೀರ್ಕೊಳ್ಳುತ್ತೆ ಕರುಳು. ಸೊ ಇವೆಲ್ಲದರಲ್ಲೂ ವ್ಯತ್ಯಾಸ ಆದಾಗ ಅವಾಗ ಪ್ರಾಬ್ಲಮ್ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಕೆಲವು ಸ್ಪೆಸಿಫಿಕ್ ಕಾಯಿಲೆ ಹೆಂಗಿದಾವೆ ಅಂದರೆ IBS ಅಂತ ಆಗುತ್ತೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಯಾಕೋ ಒಂಥರ ಮೋಷನ್ನೇ ಆಗಲ್ಲ, ಸ್ಟ್ರೈನ್ ಮಾಡಿದರೂ ಆಗಲ್ಲ, ಏನು ತಿಂದರೂ ಆಗಲ್ಲ. ಈ ರೀತಿಯ ಕಂಪ್ಲೇಂಟ್ಗಳು ನಾವು ತುಂಬ ಜನ ಕೇಳ್ತೀವಿ. ಸೊ ಅದರಿಂದ ಯಾವ ಮನುಷ್ಯನಿಗೆ ಮೋಷನ್ ನಾರ್ಮಲ್ ಅಟ್ಲೀಸ್ಟ್ ಮೋರ್ ದೆನ್ 3 ಸ್ಟೂಲ್ಸ್ ಇನ್ ಎ ವೀಕ್ ಅದು. ಸೊ ಇಲ್ಲೇನಾಗ್ಬಿಡುತ್ತೆ, ವೇರಿಯೇಷನ್ನು. ಒಬ್ಬ ದಿನಕ್ಕೆ 2 ಸಾರಿ ಮೋಷನ್ ಮಾಡ್ತಾನೆ, ಒಬ್ಬ 2 ದಿನಕ್ಕೆ 1 ಸಾರಿ ಮೋಷನ್ ಮಾಡ್ತಾನೆ. ಅದಕ್ಕೆ ಕರೆಕ್ಟ್ ಡೆಫಿನೇಷನ್ ಹೇಳೋದು ಕಷ್ಟ. ಅವನಿಗೆ ಅದೇ ನಾರ್ಮಲ್, ಇವನಿಗೆ ಇದು ನಾರ್ಮಲ್. ಅಟ್ಲೀಸ್ಟ್ 3 ಸಾರಿ ಮೋಷನ್ ಆಗಲಿಲ್ಲ ಅಂದರೆ ಬೌಲ್ ಮೂವ್ಮೆಂಟ್ಸ್ ಅಂತೀವಿ ನಾವು. ಬೌಲ್ ಮೂವ್ಮೆಂಟ್, ತಿಂದಿದ ಆಹಾರ ಜೀರ್ಣ ಆಗದಿರೋಂಥ ಅಂಶನೇ ಜಾಸ್ತಿ ಇರುತ್ತೆ, ಅದೇ ಇರಬೇಕು. ಇನ್ಫ್ಯಾಕ್ಟ್ ಭಾಳ ಜನಕ್ಕೆ ನನಗೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅನ್ಕೋತಾರೆ. ಇಟ್ ಇಸ್ ನಾಟ್ ಟ್ರೂ. ಚೆನ್ನಾಗಿ ಡೈಜೆಷನ್ ಆಗಿಬಿಟ್ರೆ ಚೆನ್ನಾಗಿ ಮೋಷನ್ ಏನಂದ್ರೆ ಈಚೆಗೆ ಬರ್ಲಿಕ್ಕೆ ಇರಬೇಕು. ಬಟ್ ಯಾವಾಗ ಇವ್ರಿಗೆ ಫೀಲಿಂಗ್ ಏನಂದರೆ ಯಾಕೋ ಹೊಟ್ಟೆ ತುಂಬದಂಗಿರುತ್ತೆ, ಡೈಜೆಷನ್ ಆಗಿಲ್ಲ, ಇದು ಈ ಪ್ರೋಸೆಸ್ಸು ಕನ್ಫ್ಯೂಷನ್ ಆಗುತ್ತೆ ಅವರಿಗೆ. ಬಟ್ ನಮ್ಮ ಸೈನ್ಸ್ ಪ್ರಕಾರ ಜೀರ್ಣ ಆಗುವ ಅಂಶ ರಕ್ತಕ್ಕೆ ಹೀರ್ಕೊಳ್ಳುತ್ತೆ. ಜೀರ್ಣ ಆಗದಿರೋವಂಥದ್ದನ್ನು ಅದನ್ನೇ ನಾವು ಫೈಬರ್, ಅದರೊಳಗೆ 2 ಥರ ಕಾರ್ಬೋಹೈಡ್ರೇಟ್ ಫೈಬರ್, ನಾನ್ ಕಾರ್ಬೋಹೈಡ್ರೇಟ್ ಫೈಬರ್ಸ್ ಅಂತೀವಿ, ಅದು ಹಂಗೆ ಪಾಸ್ ಆಗುತ್ತೆ. ಓಕೆ, ಸೊ ಅಂಥವಿರಬೇಕು. ಓಕೆ, ಮಾತಾಡೋದ್ರ ಜೊತೆಗೆ ನಾವು ಆಹಾರ ಸೇವನೆ ಏನೋ ಮಾಡ್ತೀವಿ, ಡೈಜೆಷನ್ ಆಗಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಕಾನ್ಸ್ಟಿಪೇಷನ್ ಅಂತ ಆಗುತ್ತೆ. ಹೊಟ್ಟೆ ಭಾಗದಲ್ಲಿ ಏನಾದರೂ ಆಯ್ತಂದರೆ ಮತ್ತು ಅದು ಸಹಿತ ಡೈಜೆಷನ್ ಕೊರತೆಯಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗ್ಬೋದಾ? ಬೇರೆ ಬೇರೆ ಯಾವೆಲ್ಲ ರೀತಿಯ ಕಾಂಪ್ಲಿಕೇಶನ್ಸ್ಗಳು ಅಥವಾ ಸಮಸ್ಯೆಗಳು ಇದರಿಂದ ಆಗಬಹುದು ತಿಳ್ಕೊಳ್ಳೋಣ. ಜೊತೆಗೆ ತಾವು ಕೂಡ ಕರೆ ಮಾಡಿ ಮಾತಾಡ್ಬೋದು. ತಮ್ಮ ಅನಾರೋಗ್ಯದ ಸಮಸ್ಯೆಗೆ ಕುರಿತಾಗಿ ಡಾಕ್ಟರ್ ಅಂಜನಪ್ಪ ಅವರು ಸೂಕ್ತವಾಗಿರುವಂತಹ ಚಿಕಿತ್ಸೆ ಸಲಹೆನ ನೀಡ್ತಿದ್ದಾರೆ. ಮಾತಾಡೋಣ. ಒಂದು ಕಾಲ್ ರೆಡಿ ಇದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ಗ್ಯಾಸ್ಟ್ರಿಕ್ ಮಲಬದ್ಧತೆಯಿಂದ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ, ಅದರಿಂದ ಶುಗರ್ ಏನಾದ್ರೂ ಜಾಸ್ತಿ ಆಗುತ್ತೆ ಸರ್? ಇಲ್ಲ, ಶುಗರ್ ಇರೋರಿಗೆ ಇವೆಲ್ಲ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ, ಇದರಿಂದ ಶುಗರ್ ಬರಲ್ಲ. ಆಲ್ರೆಡಿ ಡಯಾಬಿಟಿಸ್ ಇರೋರಿಗೆ ಕರುಳಿನ ಮೂವ್ಮೆಂಟ್ ಕಡಿಮೆ ಆಗಿರುತ್ತೆ, ಆದ್ದರಿಂದ ಆ ಮಲಬದ್ಧತೆ ಅವೆಲ್ಲ. ಸಕ್ಕರೆ ಕಾಯಿಲೆ ಇರೋರಿಗೆ
ಮಲಬದ್ಧತೆ, ಬೇರೆ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಹಿಂಗೆ ಆಗೋದ್ರಿಂದ ಸರಿಯಾಗಿ ಡೈಜೆಷನ್ ಆಗಲಿ, ಅದರಿಂದ ಶುಗರ್ ಶುರುವಾಗುತ್ತಾ? ಇಲ್ಲ. ಸಕ್ಕರೆ ಕಾಯಿಲೆಗೆ ಕಾರಣಗಳೇ 108, ಅದರೊಳಗೆ ಇದು ಕಾರಣ ಅಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಸರ್, ಹೇಳಿ. ತಮ್ಮ ಹೆಸರು? ಸರ್ ನನಗೆ ಪೈಲ್ಸ್ ಪ್ರಾಬ್ಲಮ್ ಐತೆ ಸರ್. ಹಾಂ ಹಾಂ ಅಂದ್ರೆ ಅದು ಮೆಳೆಯಾಗ್ಯಾವ್ರಿ, ಆನಂತರ ಬ್ಲೀಡಿಂಗ್ ಆಗ್ತದೆ ಸರ್. ಹಾಂ ಅದು ಡಾಕ್ಟರಿಗೆಲ್ಲ ತೋರಿಸಿದೆ ನಾನು. ಹ್ಞೂ ಆಪರೇಷನ್ ಮಾಡ್ಬೇಕಪ್ಪ ಅಂದ್ರೆ ಆಪರೇಷನ್ ಇಲ್ದಂಗೆ ಅದಕ್ಕೆ ಟ್ರೀಟ್ಮೆಂಟ್ ಐತೆ ಸಾಹೇಬ್ರ. ಇದು ನೋಡಿ, ಮಳೆ ಕಾಯಿಲೆ ಅಲೋಪತಿ ಒಳಗೆ ಒಂದು ರೀತಿ ಟ್ರೀಟ್ಮೆಂಟು, ಆಯುರ್ವೇದದವ್ರದ್ದೇ ಒಂದು ಟ್ರೀಟ್ಮೆಂಟು, ಹೋಮಿಯೋಪತಿಯವ್ರದ್ದೇ. ನಾನು ಅಲೋಪತಿ ಡಾಕ್ಟ್ರ, ನಿಮ್ಗೊಂದು ಮಾತು ಹೇಳ್ತೀನಿ. ಮೂಲ ವ್ಯಾಧಿಗೆ ಮೂಲ ಕಾರಣ ಮಲಬದ್ಧತೆ. ನಾನು ಅದೇ ಹೇಳ್ತಾ ಇದ್ದೀನಿ. ತುಂಬ ಜನ ನನಗೆ ಪೈಲ್ಸು ಯಾಕೆ ಬಂತು, ಎಕ್ಸೆಸ್ ಆಫ್ ಹೀಟ್ನಿಂದ ಬಂತ, ಅದೆಲ್ಲ ಜನಗಳ ಭಾಷೆ. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಯಾರು ಮೋಷನ್ನು ಕರೆಕ್ಟಾಗಿ ಮಾಡಲ್ವಲ್ಲ, ತಿಣುಕ್ತಾರಲ್ಲ, ಕಾನ್ಸ್ಟಿಪೇಷನಿಂದ ಒದ್ದಾಡ್ತಾರಲ್ಲ, ಅಂಥವ್ರಿಗೆ ಮೂಲವ್ಯಾಧಿ ಬರುತ್ತೆ. ಅದರಲ್ಲಿ ಡಿಗ್ರಿಗಳು ಇರುತ್ತೆ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತೀವಿ. ಇಂಟರ್ನೋ ಎಕ್ಸ್ಟರ್ನಲ್ ಪೈಲ್ಸ್ ಅಂತೀವಿ. ನಾವು ನಮ್ಮ ಹತ್ರ ಬಂದಾಗ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಆಪರೇಷನ್ ಈಸ್ ದ ಫೈನಲ್ ಟ್ರೀಟ್ಮೆಂಟ್. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತಿದೆ, ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ ಅಂತ. ಪೈಲ್ಸು ಕೂಡ ಹಂಗೇನೆ. ಅವನ್ನ ಆಪರೇಷನ್ ಮಾಡಿ ತೆಗೆದ್ರೇ ಫೈನಲ್ ಟ್ರೀಟ್ಮೆಂಟು, ಬರೀ ಮೆಡಿಸನ್ನಲ್ಲಿ ಹೋಗಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಕೇಳಿ, ಹೇಳಿ. ಪ್ರಶ್ನೆ ಕೇಳಿ. ಸರ್ ಮೋಹನ್ ಅಂತ. ಓಕೆ. ನಮ್ಗೆ ಗ್ಯಾಸ್ಟ್ರಿಕ್ ಇದೆ. ಹಾ. 35 ವರ್ಷ ನನಗೆ. ಹಾಂ ಅದ್ರ ವಿಪರೀತ ಗ್ಯಾಸ್ ಇದು ಏನು ಉರಿ ಬರುತ್ತೆ ಎದೆಯೆಲ್ಲ. ಹಾಂ ಅದಕ್ಕೆ ಹೋಮಿತ್ ಅಂತ ಮಾತ್ರ ಬರುತ್ತಲ್ಲ, ತಿಂದ ಅವಾಗ ಸರಿ. ಹೊರಗಡೆ ಎಲ್ಲಾದ್ರೂ ಊಟಗಳು ತಿಂದಾಗ ಹೋಟೆಲ್ಗೆ ಹ್ಞೂ ವಿಪರೀತ ಉರಿ ಬಂದ್ಬಿಡುತ್ತೆ, ಅದೆಲ್ಲ ಉರಿ ಬಂದ್ಬಿಡುತ್ತೆ ಅಂತ. ಹಾಂ ಸರಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಸರ್? ಸುಮಾರು ಒಂದು 2-3 ವರ್ಷದಿಂದಲೂ ಇದೇ ತರ. ಸರ್, ಇದು ತುಂಬ ಜನದ ಪ್ರಶ್ನೆ. ನನಗೆ ಪರ್ಮನೆಂಟಾಗಿ ವಾಸಿ ಮಾಡಿಕೊಡಿ. ಇಲ್ಲ, ಹಂಗೆ ಸಾಧ್ಯವಿಲ್ಲ. ಅಸಿಡಿಟಿ ಅಂತೀವಿ ನಾವು. ಜಠರದಲ್ಲಿ ಆಸಿಡ್ ಇದ್ದೇ ಇರುತ್ತೆ. ಅದು ರಿಫ್ಲಕ್ಸ್ ಆಗುತ್ತೆ. ಅವಾಗ ನಿಮ್ಮ ತೇಕು ಅದೆಲ್ಲ ಬರುತ್ತೆ, ಎದೆ ಉರಿ, ಹೊಟ್ಟೆ ಉರಿ. ನೋಡಿ, ಅಪೆಂಡಿಕ್ಸ್ ಕಾಯಿಲೆ ಬಂದರೆ ಅಪೆಂಡಿಕ್ಸ್ ತೆಗೆದಾಕ್ತೀವಿ, ಮುಗಿದೋಯ್ತು. ಪಿತ್ತಕೋಶದಲ್ಲಿ ಕಲ್ಲಾದರೆ ಪಿತ್ತಕೋಶ ತೆಗೆದಾಕ್ತೀವಿ. ಆದರೆ ನಿಮ್ಮ ಸ್ಟಮಕ್ನ ನಾವು ತೆಗಿಲಿಕ್ಕಾಗಲ್ಲ. ಸ್ಟಮಕ್ನೊಳಗೆ ಆಗುವ ಸಣ್ಣ ಸಣ್ಣ ಹುಣ್ಣನ್ನು ನಾವು ಗ್ಯಾಸ್ಟ್ರಿಕ್ ಟ್ರಬಲ್ ಅಂತೀವಿ, ಗ್ಯಾಸ್ಟ್ರೈಟಿಸ್ ಅಂತೀವಿ. ಇಲ್ಲ, ಇದನ್ನು ಕಂಟ್ರೋಲ್ ಮಾಡ್ಬೋದೇ ಹೊರತು ವಾಸಿ ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ಒಮೆಜ್ ಅನ್ನೋ ಮಾತ್ರೆಗಳು ಬೇಕಾದಷ್ಟಿದ್ದಾವೆ. ಅದನ್ನೆಲ್ಲ ನಾವು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತೀವಿ. ಆ ಡ್ರಗ್ಸ್ಗಳು ತಗೋಬೋದು. ಬಟ್ ತುಂಬ ಲಾಂಗ್ ಟರ್ಮು ಯಾವಾಗಲೂ ತೊಗೊಳ್ತಿದ್ರೆ ಅದರಿಂದನೂ ಕ್ಯಾನ್ಸರ್ ಆಗ್ಬೋದು ಅಂತ ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗಿರುತ್ತೆ. ತುಂಬ ಹೆದರ್ಕೋಬೇಡಿ. ಬಟ್ ಡೆಫಿನೆಟ್ಲಿ ಒಮೆಪ್ರೊಸೋಲ್ ಅಂಥವು ದೇ ಆರ್ ಗುಡ್ ಡ್ರಗ್ಸ್. ಅದರೊಳಗೆ ನಿಮ್ಮನ್ನು ಕಂಟ್ರೋಲ್ಗೆ ಇಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಡ್ರಗ್ಸ್ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಕರಿನ ಅವಾಯ್ಡ್ ಮಾಡಿದರೆ ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತಾವು ಹೇಳ್ತಾ ಇದ್ರಿ ಮೂಲ ವ್ಯಾಧಿಗೆ ಮೂಲ ಕಾರಣ ಮಲಬದ್ಧತೆ ಆಗಿರುತ್ತೆ ಅಂತೇಳಿ. ಮಲಬದ್ಧತೆ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ಗಳಂತ ನಾವು ಹೋದಾಗ ಬರುವಂಥದ್ದೇ ಪೈಲ್ಸ್ ಅಂತ ಹೇಳ್ತಾರೆ. ಅಂದರೆ ಮಲಬದ್ಧತೆಗೂ ಪೈಲ್ಸ್ಗೂ ಸಿಂಪ್ಟಮ್ಸ್ಗಳು ಹೇಗಿರುತ್ತೆ? ಆಮೇಲೆ ಮಲಬದ್ಧತೆ ಬರೋದ್ರಿಂದನೇ ಫಸ್ಟ್ ಪೈಲ್ಸ್ ಕನ್ವರ್ಟ್ ಆಗಿರುತ್ತೆ ಅಥವಾ ಹೇಗೆ? ಅದೇನಾಗುತ್ತೆ ಸರ್, ಈ ಪೈಲ್ಸ್ ಅಂದರೆ ರಕ್ತನಾಳದ ಗೊಂಚಲು. ಇವಾಗ ನಮ್ಮ ಕೈ ಮೇಲೆ ವೇಯ್ನ್ಸ್ ಇದಾವಲ್ಲ, ಅದೇ ಥರ ಮೋಷನ್ ಮಾಡೋ ಜಾಗದಲ್ಲಿ ವೇಯ್ನ್ಸ್ ಇರ್ತವೆ. ನಮ್ಮ ಹೆಮರಾಯ್ಡಲ್ ವೇಯ್ನ್ಸ್ ಅಂತೀವಿ ನಾವು. ಅದು ರಕ್ತ ಅಲ್ಲಿಂದ ವಾಪಸ್ ಹೋಗ್ಬೇಕು. ಯಾವಾಗ ಅಲ್ಲಿ 3 ಕುಷನ್ ಇರ್ತಾವೆ ಮೋಷನ್ ಮಾಡೋ ಜಾಗದಲ್ಲಿ, ರೆಕ್ಟಲ್ ಕುಷನ್ ಅಂತೀವಿ ನಾವು. ಮನುಷ್ಯ ಯಾವಾಗಲೂ ಸ್ಟ್ರೈನ್ ಮಾಡ್ತಾ ಇದ್ರೆ, ತಿಣುಕ್ತಾ ಇದ್ರೆ ಮೋಷನ್ನೇ ಇರಲ್ಲ. ಹೋಗಿ ನಾನು ಮೋಷನ್ ಮಾಡಬೇಕು ಅಂತ ತಿಣುಕಿದ್ರೆ, ಅಥವಾ ಗಟ್ಟಿ ಮೋಷನ್ನು ಬಂದಾಗೆ ಅಲ್ಲಿ ಅವು ಊದ್ಕೋತವೆ. ಅದನ್ನೇ ನಾವು ಹೆಮರಾಯ್ಡ್ಸ್ ಅನ್ನೋದು 3 ಇರ್ತವೆ. ಯೂಶಲಿ 3 o'clock, 11 o'clock, 7 o'clock ಅಂತೀವಿ. ಸೊ ಅದು ಒಂದು. ಇನ್ನು ಕೆಲವರಿಗೆ ಫಿಶರ್ ಅಂತ ಯಾರು ಹೇಳ್ತಾ ಇದ್ರು, ಅದು ಕೂಡ ಗಟ್ಟಿ ಮೋಷನ್ ಆದಾಗೆ ಈ ಏನಲ್ ಕೆನಾಲು ನಮ್ಮ ಬಾಯಿ ಹೆಂಗೆ ಸಾಫ್ಟ್ ಇರುತ್ತಲ್ಲ, ಇಲ್ಲೂ ಹಂಗೆ ಸಾಫ್ಟ್ ಇರುತ್ತೆ. ಟೇರ್ ಆಗುತ್ತೆ, ಅರ್ಧೋದಾಗೆ ಉಣ್ಣಾಗುತ್ತೆ. ಅದನ್ನ ನಾವು ಫಿಶರ್ ಕಾಯಿಲೆ ಅಂತೀವಿ. ಸೊ ಮಲಬದ್ಧತೆ ಇರೋರಿಗೆ ಗುದದ್ವಾರದಲ್ಲಿ 2 ಇಂಪಾರ್ಟೆಂಟ್ ಕಾಯಿಲೆ. ಒಂದು ಮೂಲವ್ಯಾಧಿ, ಅದೇ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತೀವಿ. ಇನ್ನೊಂದು ಫಿಶರ್, ಸೀಳು ಹುಣ್ಣು. ಇವೆರಡೂ ಕೂಡ ರಿಲೇಟೆಡ್ ಟು ಕಾನ್ಸ್ಟಿಪೇಷನ್. ಓಕೆ, ಒಳ್ಳೆ ಮಾತು. ಯಾಕಂತಂದರೆ ಮಲಬದ್ಧತೆ ಸಮಸ್ಯೆಯಿಂದ ಪೈಲ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಲಬದ್ಧತೆ ಬರೋದಕ್ಕೆ ಕಾರಣ ಏನಂತಾರೆ, ನಿಮ್ಮ ಆಹಾರ ಶೈಲಿ ಅಥವಾ ಜೀವನ ಶೈಲಿ ಸರಿ ಇಲ್ಲದೆ ಇರೋದಕ್ಕೆ ಕಾರಣ. ಹಾಗಾಗಿ ಆಹಾರ ಕ್ರಮವನ್ನು, ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಈ ಕಡೆ ಯಾವುದೇ ರೀತಿಯ ಮಲಬದ್ಧತೆನೂ ಬರಲ್ಲ, ಜೊತೆಗೆ ಪೈಲ್ಸ್ ಅಂತ ಸಮಸ್ಯೆನೂ ಕೂಡ ಬರಲ್ಲ. ಬಟ್ ಸ್ಟಿಲ್ ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ತಮ್ಮ ಕಾಲ್ಸ್ ಇದೆ. ನೆಕ್ಸ್ಟ್ ಇನ್ನೊಂದಿದೆ. ನಮಸ್ಕಾರ. ನಮಸ್ತೆ, ಹೇಳಿ ತಮ್ಮ ಹೆಸರು, ಯಾವೂರಿಂದ? ನಾವು ಹಿರೇಕೋಟೆ ತಾಲೂಕು ಮಾದಾಪುರ ಅಂತ. ಹೇಳಿ, ಪ್ರಶ್ನೆ ಕೇಳಿ. ನಾವು ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡು 2 ವರ್ಷ ಆಗೈತೆ.
ಇವಾಗ ಅದು ತುರ್ಚೆ ಜಾಸ್ತಿ, ಆಮೇಲೆ ಮೋಷನ್ ಮಾಡ್ಬೇಕಾದ್ರೆ ಬೇಗ ಮೋಷನ್ ಆಯ್ತಂತ ಅಂತ ಶಕ್ತಿ ಇಲ್ಲ. ಹಾಂ, ಪ್ರಾಬ್ಲಮ್ ಆಗದೆ ಏನ್ ಮಾಡ್ಬೇಕು ಸರ್? ಇವರೇ ನಾಟಿಯವ್ರ ಕೈಲಿ ಆಪರೇಷನ್ ಮಾಡಿಸ್ಕೊಂಡಿದ್ರು, ಸರ್ಜನ್ ಕೈಲಿ ಆಪರೇಷನ್ ಮಾಡಿ? ಇಲ್ಲ, ಮೈಸೂರು ಮಂಜುನಾಥ ಅಂತ ಡಾಕ್ಟರ್ ಹತ್ರ ಮಾಡ್ಕೊಂಡಿದ್ರು ಮೈಸೂರಲ್ಲಿ. ಓಕೆ. ಕ್ವಾಲಿಫೈಡ್ ಡಾಕ್ಟರ್ ನೋಡಿ, ಪೈಲ್ಸ್ಗೆ ಟ್ರೀಟ್ಮೆಂಟು, ಪೈಲ್ಸ್ನ ತೆಗೆಯೋದು, ಎಮರಾಯ್ಡೆಕ್ಟಮಿ ಅಂತೀವಿ ನಾವು, ಅದನ್ನು ತೆಗೆದು ಬಿಡ್ತೀವಿ. ಅದಾದಮೇಲೆ ಕೆಲವ್ರಿಗೆ ಈ ರೀತಿ ನವೆ ಆಗುತ್ತೆ, ಮತ್ತೆ ಬ್ಲೀಡಿಂಗ್ ಆಗುತ್ತೆ, ಒಂದು 2% ರಿಕರೆನ್ಸ್ ಆಗುತ್ತೆ, 98% ವಾಸಿ ಆಗುತ್ತೆ, ಇನ್ನು ಕೆಲವು ರಿಕರೆನ್ಸ್. ಕೆಲವರು ಪೈಲ್ಸ್ ಆಪ್ರೇಷನ್ ಆದಮೇಲೆ ಮತ್ತೆ ಕಾನ್ಸ್ಟಿಪೇಷನ್ ಆದರೆ ಫಿಶರ್ ಆಗುತ್ತೆ, ಆವಾಗ ಉರಿ ರಕ್ತ ಬರೋದು ಇದೆಲ್ಲ ಆಗುತ್ತೆ. ನೀವು ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಮತ್ತೊಮ್ಮೆ ತೋರಿಸ್ಕೊಂಡ್ರೆ ಏನಂದರೆ ಇದನ್ನು ಡಯಾಗ್ನೋಸ್ ಮಾಡೋದು ಭಾರಿ ಈಸಿ ನಮಗೆ ಸರ್ಜನ್ಗಳಿಗೆ. ಸಿಂಪಲ್ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ, DRE ಅಂತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದರೆ ಒಂದು ಪ್ರಾಕ್ಟೋಸ್ಕೋಪ್ ಹಾಕಿ ನೋಡ್ತೀವಿ. ಇದು ಭಾಳ ಈಸಿ. ಆ ಪರ್ಟಿಕ್ಯುಲರ್ ಸರ್ಜನ್ ಅದೇನಾಗುತ್ತೆ, ನಮ್ಮಲ್ಲಿ ಟೂ ಮೆನಿ ಕ್ವ್ಯಾಕ್ಸ್ ಅಂದರೆ ಅನ್ಕ್ವಾಲಿಫೈಡ್ ಡಾಕ್ಟರ್ಸು, ಅವ್ರದ್ದೇ ಆದ ವೇ ಆಪ್ ಇರುತ್ತೆ, ಹೆಂಗೆಂಗೋ ಮಾಡ್ತಾರೆ. ಈವನ್ ಕ್ವಾಲಿಫೈಡ್ ಡಾಕ್ಟ್ರಲ್ಲೂ ಅನೇಕ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ. ಲೋಕಲ್ ಅನಸ್ತೇಷಿಯಾ ಕೊಟ್ಟು ಹಂಗೆ ಮಾಡ್ತಾರೆ, ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟು ಮಾಡೋರು ಇದ್ದಾರೆ, ಈ ಅನೇಕ ಮೆಥಡ್ಸ್ ಇದ್ದಾವೆ. ಅದರಿಂದ ಇವ್ರು ಯಾರು ಮಾಡಿದಾರೋ ಅವ್ರ ಹತ್ರನೇ ಹೋಗಿ ಇನ್ನೊಂದು ಸಾರಿ ತಪಾಸಣೆ ಮಾಡಿಸ್ಕೊಂಡು ಏನಾಗಿದೆ ಅಂತ ತೋರಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಾಂ, ಇದು ಭಾಳ ಜನ ಹೇಳ್ತಾರಮ್ಮ, ನನಗೆ ಜೀರ್ಣ ಆಗಲ್ಲ, ಜೀರ್ಣ ಆಗೋದು ಒಂದು ಅಮ್ಮ, ಒಬ್ಬೊಬ್ಬರಿಗೆ ಒಂದೊಂದು ಫೀಲಿಂಗು. ನನಗೆ ಜೀರ್ಣನೇ ಆಗಲ್ಲ, ಅದು ಪ್ರೋಸೆಸ್ ಅಮ್ಮ. ಇದು ಭಾಳ ಇಂಪಾರ್ಟೆಂಟ್ ಆರ್ಗನ್ನು, ತನ್ನ ಪಾಡಿಗೆ ತಾನು ಅದು ಮಾಡ್ಕೋತಾ ಇರ್ತದೆ. ಬಟ್ ಭಾಳ ಜನ ನನಗೆ ಜೀರ್ಣ ಆಗಲ್ಲ ಡಾಕ್ಟ್ರೇ, ಜೀರ್ಣ ಆಗಲ್ಲ ಅಂತಾರೆ. ಅದು ಏನಾಗುತ್ತೆ ಅಂದರೆ ಅಸಿಡಿಟಿ ಜಾಸ್ತಿ, ಅದರೊಳಗೆ ಎದೆ ಉಳಿಗಿರ್ತದೆ, ಬಾಯಿನಾಗ ಉಳಿ ನೀರು ಬರುತ್ತೆ, ನಿಮ್ಮ ಹೊಟ್ಟೆದೊಳಗೆ ಹಂಗೆ ಐತೇನೋ ಅನಿಸುತ್ತೆ. ಬಟ್ ಇಲ್ಲ, ಜಠರ ತನ್ನ ಪಾಡಿಗೆ ತಾನು ಖಾಲಿ ಮಾಡ್ತಾ ಇರುತ್ತೆ. ಆದ್ದರಿಂದ ದಯವಿಟ್ಟು ಇವೆಲ್ಲ ಮಿಸ್ಕಾನ್ಸೆಪ್ಟ್ಸ್. ನಿಮಗೆ ಅಸಿಡಿಟಿ ಇದ್ದರೆ, ಎದೆ ಉರಿ ಇದ್ದರೆ, ಹೊಟ್ಟೆ ಉರಿ ಇದ್ದರೆ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ. ಅದು ಕರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಆರಾಮಾಗುತ್ತೆ. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಮಾತಾಡಿ. ಸರ್ ನಾನು ಡೈಲಿ ಮೋಷನ್ಗೆ ಹೋಗಲ್ಲ ಸರ್, ಅದರಿಂದ ಫೋನ್ ಮಾಡಿದೆ. ಎಷ್ಟು ಏಜ್ ಅಮ್ಮ? ನನಗೆ ಈಗ 50. ನೋಡಿಮ್ಮ, ನಿಮ್ಮ ಏಜ್ಗೆ ನಮ್ಮ ಡೆಫಿನೇಷನ್ ಪ್ರಕಾರ ದಿನ ಹೋಗಬೇಕು ಅಂತ ರೂಲ್ಸ್ ಇಲ್ಲ. ವಾರಕ್ಕೆ 3 ಸಾರಿ ನೀವು ಮೋಷನ್ ಆದರೆ ನಮ್ಮ ಸೈನ್ಸ್ ಪ್ರಕಾರ ನಾರ್ಮಲ್. ಆದರೆ ದಿನ ಆದರೆ ಮನುಷ್ಯನಿಗೊಂಥರ ಹಗುರ ಅನಿಸುತ್ತೆ. ನಿಮಗೆ ದಿನ ಮೋಷನ್ ಆಗಬೇಕು ಅಂದರೆ ನೀವು ಆದಷ್ಟು ಫೈಬರ್ ಇರೋದು ಹಣ್ಣುಗಳಲ್ಲಿ ಅಂಡ್ ಸೊಪ್ಪು ತರಕಾರಿಗಳಲ್ಲಿ. ಸೊ ಹಂಗಾಗಿ ನೀವು ನಿಮ್ಮ ಅಭ್ಯಾಸದ ಮೇಲೆ ಹೋಗುತ್ತಮ್ಮ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೆಲವರು ದಿನ ಮೋಷನ್ ಮಾಡ್ತಾರೆ, ಕೆಲವರು ದಿನಕ್ಕೆ 2 ಸಾರಿ ಮೋಷನ್ ಮಾಡ್ತಾರೆ, ಬೆಳಗ್ಗೆ 1 ಸಾರಿ ಮಾಡ್ತಾರೆ, ಆಫೀಸಿಂದ ಬಂದು ಇನ್ನೊಂದು ಸಾರಿ ಮಾಡ್ತಾರೆ. ಬಟ್ ನಮ್ಮ ಸೈನ್ಸ್ ಪ್ರಕಾರ ಒಂದು ವಾರದಲ್ಲಿ 3 ಮೋಷನ್ ಆದರೆ ನಿಮ್ಮ ದೇಹ ನಾರ್ಮಲ್ ಆಗಿರುತ್ತೆ. ಹಂಗಾಗಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮೋಷನಿಗೆ ಬಂದಾಗ ನೀವು ಮಾಡಿ, ನಿಮಗೆ ಬೇಕು ಅಂದಾಗ ಅದು ಬರೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ, ಏನಾಯ್ತು ಹೇಳಿ ನಿಮಗೆ? ಅದು ನಮ್ಗೆ ನೋವು ಬರುತ್ತೆ, ಇನ್ನೇನಿಲ್ಲ, ಏನೇ ಒಂದ್ ಸ್ವಲ್ಪ ಹೀಟ್ ಏನಾರ ತಿಂದ್ರೆ ನೋವು ಬರುತ್ತೆ. ಯಾವ ಊರಿನವ್ರು ನೀವು? ನಾವು ಮಂಡ್ಯ. ಅಮ್ಮ, ತುಂಬ ಜನ ಹೀಟು ಕೋಲ್ಡ್ ಬಿಸ್ನೆಸ್ ನಮ್ಮ ಹತ್ರ ಮಾತಾಡ್ತಾರೆ. ಕೋಳಿ ತಿಂದರೆ ಹೀಟು, ಹಂದಿ ತಿಂದರೆ ತಂಪು, ಬದನೆಕಾಯಿ ತಿಂದರೆ ಹೀಟು, ಅದೆಲ್ಲ ನಿಮ್ಮ ಭಾಷೆ. ಮೆಡಿಕಲ್ ಭಾಷೆಯಲ್ಲಿ ಅದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಿಮಗೆ ಮೋಷನ್ ಆಗಬೇಕು ಅಂದರೆ, ಮಲಬದ್ಧತೆ ಆಗಬಾರ್ದು ಅಂದರೆ ಸೊಪ್ಪು ತರಕಾರಿಗಳು, ಹಣ್ಣು, ನೀರು ಜಾಸ್ತಿ ಕುಡೀರಿ, ಒಂದಷ್ಟು ವಾಕಿಂಗ್ ಮಾಡಿ. ಸೊ ಇವಿಷ್ಟು ಮಾಡಿದರೆ ಒಬ್ಬ ಮನುಷ್ಯನಿಗೆ ನಾರ್ಮಲ್. ಆಮೇಲೆ ಪೈಲ್ಸ್ ಬರಲಿಕ್ಕೆ ಕೆಲವು ಫ್ಯಾಮಿಲಿ ಒಳಗೆ ರನ್ ಆಗುತ್ತೆ, ನಾವು ಫೆಮಿಲಿಯಲ್ ಕಾಸ್ ಅಂತೀವಿ. ಅವ್ರ ಫ್ಯಾಮಿಲಿ ಒಳಗೆ ಎಮರಾಯ್ಡ್ಸ್ ಇರ್ತವೆ. ಅಥವಾ ಅದಿಲ್ಲ ಅಂದರೆ ನಿಮ್ಮ ಸೋಷಿಯಲ್ ಹ್ಯಾಬಿಟ್ಸ್. ಇನ್ನೊಂದು ದಯವಿಟ್ಟು ತಿಳ್ಕೊಳ್ಳಿ, ಯಾರಿಗೆ ಪೈಲ್ಸ್ ಕಾಮನ್ ಅಂದರೆ ಟೈಲರ್ಸ್ಗೆ, ಡ್ರೈವರ್ಸ್ಗೆ, ಎಕ್ಸಿಕ್ಯೂಟಿವ್ಸ್ಗೆ. ಕಾರಣ ಅವ್ರ ಸೀಟ್ ಹೀಟ್ ಅಲ್ಲ. ಇವ್ರು ಅನ್ಕೋತಾರಲ್ಲ ನನಗೆ ತುಂಬ ಸೀಟ್ ಹೀಟು ಅಂತ, ಅದಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಕೂತು ಕೆಲಸ ಮಾಡೋರು ಅಟ್ಲೀಸ್ಟ್ 2 ಅವರ್ಸ್ಗೊಂದ್ಸರಿ 5 ನಿಮಿಷ ಆದರೂ ಎದ್ದೋಳಿ ಅಂತ ಹೇಳ್ತೀವಿ. 6 ಅವರ್ ಕಂಟಿನ್ಯೂ ನೀವು ಕೂತು ತುಳಿತಾ ಇರ್ತೀವಿ ಮಿಷಿನ್ ಅಂದರೆ, ಅದರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಆಗಿ ಅದರಿಂದ ಮೋಷನ್ ಆಗುತ್ತೆ. ಅದರಿಂದ ಜನ ತಪ್ಪಾಗಿ ನನಗೆ ಬಾಡಿನೇ ಹೀಟು, ನಾನು ಮಾಡೋ ಕೆಲಸ ಹೀಟು. ಇನ್ನು ಕೆಲವ್ರು ನೋಡ್ಬೇಕು, ರೇಷ್ಮೆ ಒಳಗೆ ಕೈ ಆಡ್ತೀನಿ ಡಾಕ್ಟ್ರೆ, ಅದು ಹೀಟ್ ಜಾಸ್ತಿ ಆಗ್ಬಿಡ್ತದೆ, ಹಾಲು ಕರಿತೀನಿ ಹೀಟ್ ದಯವಿಟ್ಟು ಇವನ್ನೆಲ್ಲ ಬಿಟ್ಬಿಡಿ. ಅವೈಜ್ಞಾನಿಕವಾಗಿ ಮಾತಾಡಬೇಡಿ. ನೀವು ಹಾಲು ಕರಿಯೋದಕ್ಕೂ ರೇಷ್ಮೆ ಒಳಗೆ ಕೆಲಸ ಮಾಡೋದಕ್ಕೂ ಸಂಬಂಧ ಇಲ್ಲ. ನೀವು ನೀರು ಜಾಸ್ತಿ ಕುಡೀರಿ, ಸೊಪ್ಪು ತರಕಾರಿ ತಿನ್ನಿ, ಚೇಪೆ ಹಣ್ಣು ತಿನ್ನಿ. ನಾನು ಭಾಳ ಸಾರಿ ಹೇಳ್ತೀನಿ, ಸೀಬೆ ಹಣ್ಣೊಳಗೆ ಆ ಬೀಜ ಇರುತ್ತಲ್ಲ, ದಟ್ ಇಸ್ ಎ ವಂಡರ್ಫುಲ್ ಫೈಬರ್. ಅದನ್ನು ಕರಗಿಸ್ಕೊಳ್ಳೋಕ್ಕಾಗೋದಿಲ್ಲ.
ಅದಂಗೆ ಪಾಸ್ ಆಗುತ್ತೆ. ಆದ್ದರಿಂದ ಆದಷ್ಟು ಜನಗಳು ದ್ವಾರ ಇರೋ ಹಣ್ಣುಗಳು, ನೀವು ಚೆನ್ನಾಗಿ ಹಣ್ಣಾಗಿರೋ ಪರಂಗಿ ಹಣ್ಣು ತಿಂದರೆ ಮೋರ್ ಶುಗರ್ ಆಗುತ್ತೆ. ದ್ವಾರ ಇರೋ ಇನ್ನೂ ರೈಪ್ ಆಗದಿರೋ ಹಣ್ಣುಗಳನ್ನ ತಿಂದರೆ ನಿಮಗೆ ಮಲಬದ್ಧತೆ ಆಗಲ್ಲ. ಓಕೆ, ಅಂದರೆ ಈಗ ಮಲಬದ್ಧತೆ ಸಮಸ್ಯೆ ಜೊತೆಗೆ ಹೊಟ್ಟೆ ಆಹಾರ, ಅಂದರೆ ಈ ಸಿಂಟಮ್ಸ್ಗಳಲ್ಲಿ ನೋವುಗಳು ಅನುಭವಿಸೋದಾಗಿರಲಿ, ಅಂದರೆ ಹೊಟ್ಟೆ ನೋವುಗಳು ಇದರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಬಂತಂದರೆ ಯಾವೆಲ್ಲ ರೀತಿಯ ಸಿಂಟಮ್ಸ್ಗಳು ಅದು ಕಾಣುತ್ತೆ? ಹೌದು, ಇಂಡೈಜೆಷನ್ ಅಂತೀವಿ, ಅದನ್ನೇ ಇವ್ರು ಹೇಳೋದು. ಪಾಪ ಭಾಳ ಸಾರಿ ಯಾಕೋ ಅನ್ಕಂಫರ್ಟಬಲ್, ಹೊಟ್ಟೆ ಹೆವಿ ಅನಿಸುತ್ತೆ, ಆರಾಮಾಗಿಲ್ಲ ಡಾಕ್ಟ್ರೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೆರಡು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಾವು. ಕೋಳಿ ಬಗ್ಗೆ ಅನುಮಾನ ಇರೋರು ಕೋಳಿ ತಿನ್ನಿ, ಬಟ್ ಅದಾದಮೇಲೆ ಸಲಾಡ್ಸ್ ತಿನ್ನಿ ಅಂತೀವಿ. ಕೋಳಿ ಒಳಗೆ ಅದು ಸ್ಕಿನ್ ಔಟ್, ಕೋಳಿ ಒಳಗೆ ಫೈಬರ್ ಇರಲ್ಲ. ಅದಕ್ಕೆ ಜನ ಎಲ್ಲರೂ ಅದನ್ನು ಹೀಟು ಉಷ್ಣ ಅಂತಾರೆ. ದಯವಿಟ್ಟು ನೀವು ಚಿಕನ್ ತಿನ್ನಿ. ಅವತ್ತು ಸೌತೆಕಾಯಿ, ಮೂಲಂಗಿ, ಟೊಮೊಟೊ ಅದರೊಳಗೆ ಫೈಬರ್ ಇರುತ್ತೆ. ಅದನ್ನು ಸಲಾಡ್ಸ್ ತಿಂದರೆ ನಿಮಗೆ ಕಾಂಪನ್ಸೇಟ್ ಆಗುತ್ತೆ. ಸೊ ಈ ಮಲಬದ್ಧತೆಯ ಬಗ್ಗೆ ತುಂಬ ತಪ್ಪು ಭಾವನೆಗಳು ಜನಗಳಿಗೆ. ಈ ಹೀಟು ಇದು ಎಲ್ಲ ಇಲ್ಲ. ದಯವಿಟ್ಟು ಪದೇ ಹೇಳ್ತಿರ್ತೀವಿ, ನೀರು ಕುಡೀರಿ, ಸೊಪ್ಪು ತರಕಾರಿ ತಿನ್ನಿ, ನಾನ್ ವೆಜಿಟೇರಿಯನ್ ಜೊತೆ ಸಲಾಡ್ಸ್ ತಿನ್ನಿ, ಒಂದಷ್ಟು ವಾಕ್ ಮಾಡಿ. ವಾಕಿಂಗು ನಿಮ್ಮ ಬರೀ ಹಾರ್ಟ್ಗೆ ಅಷ್ಟೇ ಅಲ್ಲ, ನಮ್ಮ ಇಂಟೆಸ್ಟೈನ್ಗೂ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಅದೇ ಸರ್, ಇದು ಬ್ಲಡ್ ಅವಾಗ ಬರುತ್ತೆ, ಏನ್ ಡೈಲಿ ಇಲ್ಲ, ತಿಂಗಳಿಗೆ ಒಂದ್ 3 ಸಲ 4 ಸಲ ಬರುತ್ತೆ ಸರ್. ಇದನ್ನ ಯಾವುದು ಭಾಳ ಜನ ಸಿಂಪ್ಟಮ್ಸ್ ಹಿಂಗೆ ಹೇಳೋದು ನೋಡಿ. ಪೈಲ್ಸ್ನಲ್ಲಿ 3 ವೆರೈಟಿ. ಫಸ್ಟ್ ಡಿಗ್ರಿ ಪೈಲ್ಸ್ ಅಂತೀವಿ. ಎಲ್ಲೋ ಹೋಗಿರ್ತಾರೆ ಇವ್ರು, ಧರ್ಮಸ್ಥಳಕ್ಕೋ ಎಲ್ಲೋ ಒಂದು 8 ಅವರ್ಸ್ ಟ್ರಾವೆಲ್ ಮಾಡಿ ಊರಿಗೆ ಬಂದಾಗ ಫಸ್ಟ್ ಟೈಮ್ ಚಲ್ ಅಂತ ಬ್ಲಡ್ ಬರುತ್ತೆ. ಅದಕ್ಕೆ ಕಾರಣ ಇವರು ಟ್ರಾವೆಲ್ ಮಾಡಿರ್ತಾರಲ್ಲ ಕೂತೇನೆ ಫಸ್ಟ್ ಡಿಗ್ರಿ ಪೈಲ್ಸ್ ಇರುತ್ತೆ. ಫಸ್ಟ್ ಡಿಗ್ರಿ ಪೈಲ್ ಅಂದರೆ ನನಗೆ ಗೊತ್ತಾಗುತ್ತೆ, ಸರ್ಜನಿಗೆ, ಇವ್ರಿಗೆ ಗೊತ್ತಾಗಲ್ಲ. ಮೋಚನೆ ಕೂತ್ರೆ ಚಕ್ ಅಂತ ಬ್ಲಡ್ ಬರುತ್ತೆ. ಆಮೇಲೆ ಇವರು ತಮ್ಮಷ್ಟಿಗೆ ತಾವೇ ತಂಪು ಮಾಡ್ಕೋತಾರೆ, ಮಜ್ಜಿಗೆ ಕುಡಿಯೋದು, ಪಾನಕ ಕುಡಿಯೋದು. ನಾವು ಕೂಡ ಅದು ಒಂದು ನೆಪ ಮಾತ್ರ, ಸೆಲ್ಫ್ ಲಿಮಿಟಿಂಗ್ ಅಂತೀವಿ. ಇವ್ರಿಗೆ ಏನನ್ನ ಕುಡ್ಕೊಳ್ಳಿ, ನಿಂತು ಹೋಗುತ್ತೆ. ಆಮೇಲೆ ಒಂದು ತಿಂಗಳಾದ್ಮೇಲೆ ತಿರುಗಿ ಬರುತ್ತೆ. ಇದು ಹಿಂಗೆ ಪ್ರೋಗ್ರೆಸ್ ಆಗಿ ಬ್ಲಡ್ ಬೀಳೋದ್ರ ಜೊತೆಗೆ ಒಂದು 6 ತಿಂಗಳಾದಮೇಲೆ ಏನೋ ಮೋಷನ್ ಬರೋಗಿ ಈಚೆಗೆ ಬರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಒಳಕ್ಕೆ ಹೋಗುತ್ತೆ. ಇದನ್ನು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ. ಅಲ್ಲಿಗೂ ಇವ್ರು ನೆಗ್ಲೆಕ್ಟ್ ಮಾಡ್ದ ಅಂದರೆ ನಿಂತು ಹೋಗುತ್ತೆ. ಅದರೊಳಗೂ ನಾನು ಟ್ರೀಟ್ಮೆಂಟ್ ಕೊಟ್ಟರು ನಿಲ್ಲುತ್ತೆ, ಮನೆ ಔಷಧಿ ಮಾಡಿದ್ರು ನಿಲ್ಲುತ್ತೆ. ಅದಕ್ಕೆ ಸೆಲ್ಫ್ ಲಿಮಿಟಿಂಗ್ ಅಂತೀವಿ. ಥರ್ಡ್ ಡಿಗ್ರಿ ನನ್ನ ಹತ್ರ ಬರಲೇಬೇಕು ಇವ್ರು, ಯಾಕಂದ್ರೆ ಈಚೆ ಬಂದು ಕೂತ್ಬಿಡ್ತವೆ. ಪ್ರೊಲ್ಯಾಪ್ಸ್ಡ್ ಥ್ರಾಂಬೋಸ್ಡ್ ಪೈಲ್ಸ್ ಥರ್ಡ್ ಡಿಗ್ರಿ ಅಂತೀವಿ. ಆ ಸ್ಟೇಜ್ನಲ್ಲಿ ನಮ್ಮ ಹತ್ರ ಬರಬೇಕು, ಆಪ್ರೇಷನ್ ಮಾಡಿಸ್ಕೋಬೇಕು. ಈ ಸ್ಟೇಜ್ನಲ್ಲಿ ಇವ್ರು ಹುಷಾರಾಗ್ಬಿಟ್ರೆ, ಬರೀ ಬ್ಲಡ್ ಬರ್ತಾ ಇದೆ, ತಾಳಪ್ಪ ಹೀಟ್ಗಲ್ಲ ಇದು, ಏನೋ ಡಾಕ್ಟ್ರನ್ನ ಕೇಳಿದರೆ ನಾವು ಇವ್ರಿಗೆ ಅಡ್ವೈಸ್ ಮಾಡ್ತೀವಿ, ಎಕ್ಸಸೈಸ್ ಮಾಡಿ, ಸೊಪ್ಪು ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ, ನಾನ್ ವೆಜಿಟೇರಿಯನ್ ಜೊತೆ ಸಲಾಡ್ಸ್ ತಿನ್ನಿ ಅಂದರೆ ಅದು ಅಲ್ಲೇ ನಿಂತು ಹೋಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಪ್ರೋಗ್ರೆಸ್ ಆಗಲಿಕ್ಕೆ ಬಿಡಬೇಡಿ ಅಂತ ನಾನು ಹೇಳೋದು ಇವರು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ ಸರ್, ಹೇಳಿ, ತಮ್ಮ ಹೆಸರು ಯಾವೂರಿಂದ? ಸರ್, ಶಂಭುಲಿಂಗ್ ಅಂತ, ಗುಲ್ಬರ್ಗ. ಓಕೆ, ಕೇಳ್ರಿ, ಏನು ಪ್ರಶ್ನೆ ಕೇಳ್ರಿ. ನಮಸ್ತೆ ಸರ್. ಹೇಳಿ. ಸರ್, ಏನಿಲ್ಲ ಸರ್, ನಾನು ಪರ್ ಡೇ ಅಂದ್ರೆ ಮಿನಿಮಮ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರು 8 ರಿಂದ 9 ಲೀಟರ್ ನೀರು ಕುಡಿತೇನೆ ಸರ್, ಬಹಳ ವರ್ಷದಿಂದ. ಫಸ್ಟ್ ಕ್ಲಾಸ್ ಸರ್, ನನಗೆ ಆಮೇಲೆ ಕೂಡ ಸಬ್ಸಿಡೆಂಟ್ ಆಗ್ತಲ್ಲ, ಇನ್ನೂ ಕುಡಿಬೇಕು ಅನಿಸ್ತಾ ಇದೆ. ಅದು ಒಂದೊಂದ್ ಟೈಮ್ ಮೋದನ್ ಸೀಸನ್ ಅಂದ್ರೆ ಸಮ್ಮರಲ್ಲಿ 10 ಲೀಟರ್ ತನಕ ಹೋಗುತ್ತೆ. ಸೊ ಅದರಿಂದ ಏನಾದ್ರೂ ತೊಂದರೆ ಆಗುತ್ತೆ ಸರ್? ಅಂದರೆ ಏನಿಲ್ಲ, ಆವರೇಜ್ ಮ್ಯಾನ್ 2.5ರಿಂದ 3.5 ಲೀಟರ್ ನೀರು ಕುಡಿದ್ರೆ ಸಾಕು. 5 ಲೀಟರ್ ಕುಡಿಯೋದ್ರಿಂದ ನಿಮ್ಮ ಕಿಡ್ನಿಗೇನು ಟ್ರಾಮಾ ಆಗಲ್ಲ. ಬಟ್ ನೀವು ಅಷ್ಟು ಕುಡಿದ್ರೂ ಸರಿ ಆಗ್ತಿಲ್ಲ ಅಂದರೆ ನಿಮ್ಮ ಶುಗರ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೋಬೇಕು. ಡಯಾಬಿಟೀಸ್ ಮೆಲಿಟಸ್ ಅಂತೀವಿ. ಇನ್ನೊಂದು ಕಾಯಿಲೆ ಇದೆ, ಡಯಾಬಿಟೀಸ್ ಇನ್ಸಿಪಿಡಸ್ ಅಂತ ಇದೆ. ಅದು ಪಿಟ್ಯುಟರಿ ಗ್ಲ್ಯಾಂಡ್ನ ಪ್ರಾಬ್ಲಮ್ ಬರುತ್ತೆ. ನಿಮ್ಗೆ 10 ಲೀಟ್ರ್ ಕುಡಿದ್ರೂ ಹಿಂಗೆ ಆಗ್ತಿದೆ ಅಂದರೆ ನೀವು ಒಬ್ಬ ಫಿಸಿಷಿಯನ್ ಹತ್ರ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬೇಕು. ಸೊ ಇವೆರಡೇ ಕಾರಣಗಳು. ಬಟ್ ನೀವು ಎಕ್ಸ್ಟ್ರಾ ಕುಡಿಯೋದ್ರಿಂದ ನಿಮಗೇನು ತೊಂದರೆ ಆಗೋದಿಲ್ಲ. ಎಲ್ಲಿ ತೊಂದರೆ ಅಂದರೆ ರೀನಲ್ ಫೇಲ್ಯೂರ್, ಡಯಾಲಿಸಿಸ್ ಮಾಡಿಸ್ಕೊಳ್ತಿರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ರೇಷನ್ ಇರುತ್ತೆ, 900 ml ಇಂದ ಜಾಸ್ತಿ ಕುಡಿಬೇಡ್ರಿ ಅಂತ ಹೇಳಿರ್ತಾರೆ. ಬಟ್ ನಿಮ್ಗೆ ಹಂಗೆ ಆಗೋದ್ರಿಂದ ತೊಂದರೆ ಏನಿಲ್ಲ. ಬಟ್ ಯಾಕೆ ಅಷ್ಟು ನೀರು ಕುಡಿತೀರ ಅಂತ ಕೆಲವು ಇನ್ವೆಸ್ಟಿಗೇಷನ್ ಮಾಡೋದು ಒಳ್ಳೆಯದು. ಓಕೆ ಸರ್, ಈಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ನಾವೇನು ಹೇಳ್ತೀವಿ, ಮತ್ತೆ ತಿರ್ಗಾ ಹೊಟ್ಟೆ ಭಾಗದಲ್ಲಿ ಆರಂಭವಾಗುವಂಥ ಈ ಒಂದು ಸಮಸ್ಯೆ ಗ್ಯಾಸ್ಟ್ರಿಕ್, ಅಂದರೆ ದೇಹದಲ್ಲಿ ಆ್ಯಸಿಡ್ ಆಲ್ರೆಡಿ ಇರುತ್ತೆ. ಬಟ್ ಸಾಕಷ್ಟು ಜನ ಕಾಲ್ ಮಾಡೋರು ಕೇಳ್ತಿದ್ದಾರೆ, ಅಂದರೆ ಮಲಬದ್ಧತೆಗೂ ಗ್ಯಾಸ್ಟ್ರಿಕ್ಗೂ ಪಾಯಿಲ್ಸ್ಗೂ ಒಂದು ರೀತಿ ಒಂದು ಸಂಬಂಧ ಇದೆಯಾ? ಸರ್ಕಲ್ ಥರ ಇದೆಯಾ, ಚೈನ್ ಥರ ಇದೆಯಾ, ಅಥವಾ ಹೇಗಿದೆ? ಡೆಫಿನೆಟ್ಲಿ ಸರ್. ನೋಡಿ, ನಮ್ಮ ಹೊಟ್ಟೆ ಆರೋಗ್ಯ ಡಿಪೆಂಡ್ಸ್ ಆನ್ ಅವರ್ ಫುಡ್. ಈ ಗ್ಯಾಸ್ಟ್ರಿಕ್ಕಿಗೂ ನಾವೇನು ಹೇಳ್ದೋ ವರಿ ಕರಿ ಅಂದರೆ ತುಂಬ ಕರಿ ತಿನ್ನೋರು, ಹೆಚ್ಚಿಗೆ ಫೈಬರ್ಸ್ ತಿನ್ನಲ್ಲ, ನೀರು ಜಾಸ್ತಿ, ಇದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದ್ರ ಹಂಗೆ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಯಾವಾಗ ನಿಮಗೆ ಸರಿಯಾಗಿ ಪಚನ ಆಗಲ್ಲ, ಯಾವಾಗ ಅಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಬರುತ್ತೆ. ಪಚನ ಅಂದರೆ
ಅನ್ಡೈಜೆಸ್ಟೆಡ್ ಫುಡ್, ಬರೀ ಫೈಬರ್ ಅಲ್ಲ, ನೀವು ತಿಂದ ಆಹಾರನೇ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದರೆ, ಜೀರ್ಣ ಆಗಬೇಕಾಗಿರೋದು ಜೀರ್ಣ ಆಗಲಿಲ್ಲ ಅಂದರೆ ದಟ್ ಕಾಸಸ್ ಲಾಟ್ ಆಫ್ ಪ್ರಾಬ್ಲಮ್. ಸೊ ಹಂಗಾಗಿ ಇದು ಹೋಗ್ತಾ ಹೋಗ್ತಾ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದೊಡ್ಡ ಕರಳಿನಲ್ಲಿ ವಾಟರ್ ಗೆಟ್ ಅಬ್ಸರ್ವ್ ಬಂದು ಎಲ್ಲೋ ಒಂದು ಕಡೆ ಕೂತ್ ಬಿಡುತ್ತೆ. ಅದನ್ನೇ ಸಲಿಡಿಫೈ, ಒಂದು ಸ್ಟೂಲ್ ಅಂಟ್ಕೊಂಡ್ಬಿಡುತ್ತೆ ಕರಳಿಗೆ. ಅದು ಕೂಡ ಬಹಳ ಜನಕ್ಕೆ ಪೆಲೆಟ್ಸ್, ಕುರಿ ಪಿಚ್ಕೆ ಥರ ಮೋಷನ್ ಒಂದು ಸ್ಟ್ರೀಮ್ ಇರಬೇಕು ಯಾವಾಗಲೂ ಕೂಡ. ಆಮೇಲೆ ಇನ್ನೊಂದು ಮಲಬದ್ಧತೆಗೆ ಇಟ್ ಈಸ್ ಸಿಂಗಲ್ ಮೂಮೆಂಟ್ ಅಲ್ಲ, ನಮ್ಮ ಕರಳಿನ ಮೂಮೆಂಟ್ ಮಾಸ್ ಮೂಮೆಂಟ್ ಅಂತೀವಿ ನಾವು, ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತೀವಿ. ಎಲ್ಲೋ ಒಂದು ಕಡೆ ಮೂಮೆಂಟೇ ಕಡಿಮೆ ಆಗಿಬಿಡುತ್ತೆ, ಇಂಟ್ರೆಸ್ಟೆಂಟ್ ಮೊಟಿಲಿಟಿನೇ ಕಡಿಮೆ ಆಗಿಬಿಡುತ್ತೆ. ಇದು ಪರ್ಟಿಕ್ಯುಲರ್ಲಿ IBS ಕಾಯಿಲೆ ಆಗುತ್ತೆ. ಅನೇಕ ಹೆಣ್ಮಕ್ಳಿಗೆ IBS ಅಂತ ಆಗುತ್ತೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಮೋಷನ್ನೇ ಆಗಲ್ಲ. ಅದರಲ್ಲಿ 2 ವೆರೈಟಿ ಬರುತ್ತೆ, ಕೆಲವರಿಗೆ ತುಂಬ ಡಯರಿಯಾ ಆಗುತ್ತೆ, ಕೆಲವರಿಗೆ ಆಗೋದೇ ಇಲ್ಲ. ಒಟ್ಟು ನೋಡಿ, ನಮ್ಮ ಆಹಾರ, ನಮ್ಮ ಜೀವನ ಶೈಲಿ ಇವೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಮೈಂಡ್ನಿಂದ ಇಂಟೆಸ್ಟೈನ್ಗೆ ಆಗುವಂಥ ತೊಂದರೆಗಳು. IBS ಕಾಯಿಲೆನೂ ಅಂತೆ. ಕೆಲವನ್ನ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ, ದೇಹದಲ್ಲಿ ಉತ್ಪತ್ತಿ ಆಗುವಂಥ ಕಾಯಿಲೆಗಳು. ಅಲ್ಟಿಮೇಟ್ಲಿ ಕಾನ್ಸ್ಟಿಪೇಷನ್ ಈಸ್ ರಿಲೇಟೆಡ್ ಟು ಎವ್ರಿಥಿಂಗ್. ಓಕೆ, ಮಾತಾಡ್ತೀನಿ ಸರ್. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಟಿ ವಿಯಲ್ಲಿ ಮ್ಯೂಟ್ ಮಾಡಿ, ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಮಾಡಿ ನೆಕ್ಸ್ಟ್ ಹೋಗೋಣ. ದಯವಿಟ್ಟು ತಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ, ಅದಾನಂತರ ತಮ್ಮ ಪ್ರಶ್ನೆಗಳು ಏನಿದೆ ಅಂತ ಕೇಳ್ಬೋದು. ಹಾಗೆ ಸರ್, ತಾವು ಹೇಳ್ತಾ ಇದ್ರಿ ಅಂದರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆಗಳಲ್ಲಿ ಬರುವಂಥದ್ದು ಈ ಪೈಲ್ಸ್ಗಳಲ್ಲೂ ಸಹಿತ ಒಂದಾಗುತ್ತೆ ಅಂತ ಹೇಳಿ. ಹೌದು, ಮಲಬದ್ಧತೆ ಸಮಸ್ಯೆ ಆಮೇಲೆ ಪೈಲ್ಸ್ಗೆ ಯಾವ ರೀತಿ ಸಂಬಂಧ ಇರುತ್ತೆ? ಕೆಲವೊಂದ್ಸರಿ ಯಾಕಂದರೆ ಮಲಬದ್ಧತೆಯನ್ನು ಸಹಿತ ನಾವು ನೋಡಿದಾಗ ಪೈಲ್ಸಲ್ಲಿ ಅತಿಯಾದಂತಹ ಖಾರ, ಹುಳಿ ಎಲ್ಲವೂ ಸೇವನೆ ಇರುತ್ತೆ, ಜೊತೆಗೆ ಮಲಬದ್ಧತೆಗೂ ಇದು ಕೂಡ ಕಾರಣ ಆಗಿರುತ್ತೆ ಅಥವಾ ಹೇಗೆ? ಈಕ್ವಲ್ ಆಗಿ ಇಲ್ಲೊಂದು ಕನ್ಫ್ಯೂಷನ್ ಆಗುತ್ತೆ. ಖಾರಕ್ಕೂ ಮಲಬದ್ಧತೆಗೂ, ಖಾರಕ್ಕೂ ಗ್ಯಾಸ್ಟ್ರಿಕ್ಗೂ ಸಂಬಂಧ ಇಲ್ಲ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಹಸಿಮೆಣಸಿನ್ಕಾಯಿನ ಅಗದು ತಿನ್ಬೋದು, ಏನೂ ಆಗಲ್ಲ. ಬಟ್ ಫ್ರೈ ಮಾಡಿರ್ತಾರಲ್ಲ, ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ, ಎಣ್ಣೆ ಪ್ಲಸ್ ಈ ಮಸಾಲ, ತುಂಬ ಮಸಾಲ ತಿನ್ನೋರು ಅದಕ್ಕೆ. ಅಂಡ್ ತುಂಬ ಜನ ನಂಗೆ ಖಾರ ತಿಂದರೆ ಪೈಲ್ಸ್ ಆಗುತ್ತೆ ಅನ್ಕೋತಾರೆ. ಇಲ್ಲ, ಪೈಲ್ಸ್ ಆಗೋದು ಮೇನ್ಲಿ ಮೋಷನ್ ಸರಿಯಾಗಿ ಆಗಲಿಲ್ಲ ಅಂದರೆ. ವೆರಿ ವೆರಿ ಕ್ಲಿಯರ್ ನಮ್ಮಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಯಾರು ಎಕ್ಸಸೈಸ್ ಮಾಡಲ್ಲ, ವಾಕಿಂಗ್ ಮಾಡಲ್ಲ, ಯಾರು ಮಲಬದ್ಧ ಅಂದರೆ ಮೋಷನಿಗೆ ಸ್ಟ್ರೈನ್ ಮಾಡ್ತಾರೆ, ತಿಣುಕ್ತಾರೆ, ಅದನ್ನೇ ಮಲಬದ್ಧತೆ ಅನ್ನೋದು. ತಿಣುಕದಾಗೆಲ್ಲ ಪ್ರೆಷರ್ ಜಾಸ್ತಿ ಆಗುತ್ತೆ, ವೇನ್ಗಳ ಮೇಲೆ ಊದ್ಕೊಳ್ಳುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎ ಕುಷನ್ ಅಂತೀವಿ ನೋಡಿ. ಪೈಲ್ಸ್ ಅಂದರೆ ಒಂದು ದ್ರಾಕ್ಷಿ ಥರ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ ಅದು. ಅದಷ್ಟು ಕೂಡ ವೇನ್ಸ್, ಧಮನಿಗಳು, ಅದ್ರ ಮೇಲೆ ಒಂದು ಮ್ಯೂಕಸ್ ಲೇಯರ್ ಕವರ್ ಆಗಿರುತ್ತೆ, ಅವು ಕಾಣ್ತವೆ. ಅದನ್ನೇ ನಾವು ತೆಗೆಯೋದು. ಹೆಮೊರಾಯ್ಡೆಕ್ಟಮಿ ಅಂದರೆ ಪೈಲ್ಸ್ನ ಡಿಸೆಕ್ಷನ್ ಮಾಡಿ ತೆಗೆದಾಕ್ತೀವಿ. ಇದು ಜನಗಳಿಗೆ ಅರ್ಥ ಆಗಲಿ ಪಾಪ. ಯಾಕಂದ್ರೆ ಅವರು ನಾಟಿಯವರು ಗರ್ಕೆ ಹುಲ್ದ ಥರ ಬೇರು ಸಮೇತ ತೆಗೆದು ಬಿಡ್ತಾರೆ ಡಾಕ್ಟ್ರೆ ಅಂತ ಮಾತಾಡ್ತಾರೆ. ಯಾವ ಬೇರು ಅಲ್ಲಿರಲ್ಲ. ಸೊ ಜನಗಳು, ವಿದ್ಯಾವಂತರು ಕೂಡ ನಾನು ನೋಡಿದ್ದೀವಿ, ನಾಟಿಯವ್ರ ಹತ್ರ ಹೋಗಿ ಅದೇನೋ ಲೋಕಲ್ನ ಮಾಡಿಸ್ಕೊಂಡು ಬೆಣ್ಣೆ ಹಚ್ಚಿಸ್ಕೊಂಡು ಎಲ್ಲ ಬರ್ತಾರೆ. ಇನ್ಫ್ಯಾಕ್ಟ್ ಡಾಕ್ಟರ್ ಬೆಲಾನಿ ಅಂತ ಈಸ್ ನೋ ಮೋರ್ ಟುಡೇ. ನಮ್ಮ ಸರ್ಜಿಕಲ್ ಸೊಸೈಟಿ ಒಳಗೆ ವರೇಷನ್ ಅಂತ ಇರುತ್ತೆ, ಆನ್ಯಲ್ ವರೇಷನ್. ಅವರೊಂದು ವರೇಷನ್ ಕೊಟ್ಟಿದ್ರು ಈ ಪೈಲ್ಸ್ ಮೇಲೇನೆ, ಹೆಂಗೆ ನಾಟಿಯವರು ಏನು ತೆಗೆದು ತೋರಿಸ್ತಾರೆ ಅಂತ. ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ನ ಸೀಕ್ರೆಟ್ ಆಗಿ ನಾಟಿಯವ್ರ ಹತ್ರ ಕಳಿಸಿ ಅವ್ರು ಏನು ತೆಗಿತಾರೆ. ಎಷ್ಟೋ ಜನ ರಜಲ್ ಮಾರ್ಕೆಟ್ನಿಂದ ಚಿಕನ್ ಚರ್ಮ ಎಲ್ಲ ತಂದು ಒಂದು ಬ್ಯಾಗ್ನ ಇಟ್ಕೊಂಡಿರ್ತಾರೆ, ಅದನ್ನು ತೆಗೆದು ಅವ್ರಿಗೆ ತೋರಿಸ್ತಾರೆ. ಇವೆಲ್ಲ ಸುಮ್ಮನೆ ನಾನು ಅವ್ರನ್ನ ಕಂಡಮ್ ಮಾಡೋಕ್ಕೆ ಮಾಡ್ತಾ ಇಲ್ಲ. ಇಟ್ ವಾಸ್ ಎ ಸ್ಟಡಿ, ಇಟ್ ವಾಸ್ ಎ ವರೇಷನ್ ಗಿವನ್ ಬೈ ಡಾಕ್ಟರ್ ಬೆಲಾನಿ, ಈಸ್ ನೋ ಮೋರ್ ಟುಡೇ, ರಾಮಯ್ಯ. ಸೊ ಇಂಥವೆಲ್ಲ ಆಗ್ತವೆ. ನಾಟಿಯವರು ಅದನ್ನೇ ಕೇಳೋದು, ಏನು ಡಾಕ್ಟ್ರೆ ಹಂಗೆ ತೆಗೆದುಬಿಟ್ರು ನಮಗೆ ತೋರಿಸಿ. ಇನ್ನು ಕೆಲವರು ಕುದುರೆ ಬಾಲ ಕಟ್ಟಿ ತೆಗೆದುಬಿಡ್ತಾರೆ ಡಾಕ್ಟ್ರೆ, ಕ್ಷಾರಸೂತ್ರ ಮಾಡಿ ತೆಗೆದುಬಿಡ್ತಾರೆ ಡಾಕ್ಟ್ರೆ, ಏನೇನೋ ಹೇಳ್ತಾರೆ. ಪೈಲ್ಸ್ನ ಕುದುರೆ ಬಾಲ ಕಟ್ಟಿ ತೆಗಿಯೋಕ್ಕಾಗಲ್ಲ. ಈ ಫಿಶರ್ನೊಳಗೆ ನೋಡಿ, ನಮ್ಮ ಟರ್ಮಿನಾಲಜಿ ಹೆಂಗಿರುತ್ತೆ ಅಂದರೆ, ಪೈಲ್ಸ್ ಅಂದರೆ ಎಮರಾಯ್ಡ್ಸ್, ನಾನು ಅವಲೇ ಹೇಳಿದೆ. ಆದರೆ ಸೆಂಟಿನಲ್ ಪೈಲ್ ಅಂತ ಒಂದಿದೆ, ಇದು ಜನಗಳಿಗೆ ಅರ್ಥ ಆಗಲ್ಲ. ಈ ನೋಡಿ ಅರ್ತ್ಕೊಂಡೋಗಿರುತ್ತಲ್ಲ, ನೇತಾಡ್ತಾ ಇರುತ್ತೆ ಸ್ಕಿನ್ ಟ್ಯಾಗ್, ಅದನ್ನ ಸೆಂಟಿನಲ್ ಪೈಲ್ ಅಂತೀವಿ. ಇದನ್ನ ಯಾಕೆ ಸೆಂಟಿನಲ್ ಅಂತೀವಿ ಅಂದರೆ, ಸೆಂಟಿನಲ್ ಅಂದರೆ ಗಾರ್ಡ್ ಅಂತ. ಕರೆಕ್ಟ್. ನೀವು ಅರಮನೆಗೆ ಹೋದ್ರೆ ಒಬ್ಬ ಗಾರ್ಡ್ ನಿಂತಿರ್ತಾನೆ, ಅರಮನೆ ಮಹಾರಾಜನಿಗೆ ಕಾಯ್ಕೊಂಡು. ಅದೇ ರೀತಿ ದೇವ್ರು ಹೆಂಗ್ ಮಾಡಿದ್ದಾನೆ ಅಂದರೆ, ಈ ಸೆಂಟಿನಲ್ಲು ಫಿಶರ್ನ ಕಾಯ್ತಾ ನಿಂತಿರುತ್ತೆ. ಅದಕ್ಕೆ ಮೆಡಿಕಲ್ ಸ್ಟೂಡೆಂಟ್ಸ್ ನಾವು ಹೇಳ್ತೀವಿ, ನನ್ನ ಫಿಂಗರ್ನ ಮೋಷನ್ನು ಒಳಗಡೆ ರೆಕ್ಟಮ್ನೊಳಗೆ ಯಾವಾಗ ಎಲ್ಲರೂ ಹಾಕ್ತೀವಿ ನಾವು. ಇದೇನ ಇತ್ತು ಅಂದರೆ ಹುಡುಗನಿಗೆ ಹೇಳ್ತೀವಿ PGಗೆ, ಡೋಂಟ್ ಪುಟ್ ಯುವರ್ ಫಿಂಗರ್ ಇನ್ಸೈಡ್. ಸೆಂಟಿನಲ್ ಪೈಲ್ ಇದ್ರೆ ಅಲ್ಲಿ ಫಿಶರ್ ಇದೆ ಅಂತ. ಸರ್, ಈ PR ಎಕ್ಸಾಮ್ ಅಂತೀವಲ್ಲ, ಅಂಥವ್ನು ಏನಾರ ಬೆಳ್ಳಾಗ್ದ ಅಂದರೆ ಹಾರ್ಟ್ ನಿಂತು ಹೋಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಸತ್ತೋಗಿರೋರು ನಾವು ನೋಡಿರ್ತೀವಿ. ಇವೆಲ್ಲ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಹೇಳುವಂಥ ಪಾಠಗಳು. ಈ ನಾಟ್ಯವನು ಗೊತ್ತಿಲ್ದಿರ ಇವನೇನ ಮಾಡ್ದ ಅಂದರೆ ಪೇಷಂಟ್ ಸತ್ತೋಗ್ಬೋದು. ಅದರಿಂದ ದಯವಿಟ್ಟು
ವಿದ್ಯಾವಂತರು ಬೇರೆಯವರು ಕೂಡ ಬಿ ಕೇರ್ಫುಲ್. ವಿಜ್ಞಾನ ಭಾಳ ಇಂಪಾರ್ಟೆಂಟ್. ಎಸ್. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಹೇಳಿಮ್ಮ. ಸರ್, ನನಗೆ ತುಂಬಾ ದಿವಸದಿಂದ ಅಸಿಡಿಟಿ ಇದೆ. ಹಾಂ ಊಟ ಮಾಡಿದ ತಕ್ಷಣ ನನಗೆ ಒಂಥರ ಕೆಮ್ಮು ಬರುತ್ತೆ, ಒಮ್ಮೆಟ್ ಆದಂಗ ಆಗುತ್ತೆ. ಹಾಂ ಮತ್ತೆ ಊಟ ಅಷ್ಟು ತುಂಬಾ ನನಗೆ ತಡವಾಗ್ಲೇ ಆಗಲ್ಲ. ಹಾಂ ಹಾಂ ಅದ್ ತಕ್ಷಣಕ್ಕೆ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಹಾಂ ತಿಂದಾದ್ಮೇಲೆ ಕೂಡ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಕೆಮ್ಮು ಬರುತ್ತೆ. ಹಾಂ ಮತ್ತೆ ಮೋಷನ್ ಹೋಗ್ಬೇಕಾದ್ರೂ ಅಮ್ಮ, ಕಷ್ಟ ಇದು ಆಗುತ್ತೆ. ಕೆಮ್ಮು ಯಾಕೆ ಬರುತ್ತೆ ಅಂದರೆ ಹೇಳ್ತೀನಿ ಕೇಳಿ. ಆಸಿಡ್ ರಿಫ್ಲಕ್ಸ್ ಆಗುತ್ತೆ. ನಿಮ್ಮ ಜಠರದಲ್ಲಿರುವ ಆಸಿಡ್ ಮೇಲೆ ಬರುತ್ತೆ. ನಾವು ಗರ್ಡ್ ಅಂತೀವಿ, ನಾವು ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್. ನಿಮ್ಮ ಬಾಯಿಗೆ ಅದು ಬಂದಾಗೆ ಪಿತ್ತ ಬಂತು ಅಂತ ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಪಿತ್ತ ಅಲ್ಲ, ಇಟ್ ಈಸ್ ಆಸಿಡ್. ಅವಾಗ ಕೆಮ್ಮಬೇಕು ಅನಿಸುತ್ತೆ ನೋಡಿ. ಕೆಮ್ಮು ಆ್ಯಕ್ಚುಲಿ ಲಂಗ್ ಸೈನ್. ಅದು ಕಫ ಶ್ವಾಸಕೋಶದಲ್ಲಿದ್ದರೆ ಕೆಮ್ಮು ಬರ್ತಾ ಇರ್ತದೆ. ಬಟ್ ಇದು ನಿಮಗೆ ಅಸಿಡಿಟಿಯಿಂದನೂ ಕೆಮ್ಮು ಬರುತ್ತೆ. ಆದ್ದರಿಂದ ಅದನ್ನು ಕಡಿಮೆ ಮಾಡಲಿಕ್ಕೆ ಮೆಡಿಸನ್ ಇದೆ. ಆಮೇಲೆ ನೋಡಿ, ಆಹಾರ ಹಸಿವೆ ಒಬ್ಬೊಬ್ಬರಿಗೂ ಒಂದೊಂದು ಇರುತ್ತೆ. ನಾನು MBBS ಓದೋವಾಗೆ 20 ಚಪಾತಿ ತಿನ್ನೇನಿ. ಚಪಾತಿ ಬರ್ತಾನೇ ಇರೋದು, ಆಗ್ತಾನೇ ಹೋಗೋರು. ಇವತ್ತು ನಾನು 1 ಚಪಾತಿ ತಿಂತೀನಿ. ಈಗ ಐ ಆಮ್ 70 years old. ಅವರವರ ಹಸಿವು ಅವರವ್ರ ಏಜ್ ಮೇಲೆ, ಅವರವ್ರ ಆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜನ ಅಯ್ಯೋ ಅವನು ಇಷ್ಟು ಚೆನ್ನಾಗಿ ಉಂತಾನೆ, 4 ಮುದ್ದೆ ಉಂತಾನೆ. ಅದು ಅವನ ಕೆಪಾಸಿಟಿ, ಅವ್ನು ಮಾಡೋ ವರ್ಕ್ ಮೇಲೆ. ದಯವಿಟ್ಟು ಬಲವಂತ ಮಾಡಿ ಕಷ್ಟಕ್ಕೋಸ್ಕರ ತಿನ್ನೋಕೆ ಹೋಗಬೇಡಿ. ನಿಮ್ಗೇನು ಖುಷಿನೋ ಅದು ಆ ಟೈಮಿಗೆ ಸರಿಯಾಗಿ ತಿನ್ನಿ. ನಮ್ಮ ಸೈನ್ಸ್ ಪ್ರಕಾರ ಗ್ಯಾಸ್ಟ್ರಿಕ್ ಕಡಿಮೆ ಆಗಬೇಕು ಅಂದರೆ ಟೈಮಿಂಗ್ಸ್: ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ 1 ಗಂಟೆ ಲಂಚು, ಸಾಯಂಕಾಲ ಒಂದು ಸ್ನ್ಯಾಕು, ರಾತ್ರಿ ಒಂದು ಡಿನ್ನರು. ಇದು ನಮ್ಮ ಸಿಸ್ಟಮ್ಮು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಒಂದು ವಯಸ್ಸಿನಾಗ 4 ಇಡ್ಲಿ ತಿನ್ನೋರು ಇವಾಗ 1.5 ಇಡ್ಲಿ ಸಾಕು. ಅದರಿಂದ ದಯವಿಟ್ಟು ನನಗೆ ಡೈಜೆಷನ್ನೇ ಆಗಲ್ಲ. ನೀವು ಮನೆಗೆ ಇದ್ರೆ TV ಹತ್ರ ರಿಮೋಟ್ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಡೈಜೆಷನ್ ಆಗುತ್ತೆ? ಎಸ್. ಯಂಗ್ಸ್ಟರ್ಸ್ಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಅಂದರೆ ಈಗಿನ ಜಂಕ್ ಫುಡ್ಸ್ಗಳಲ್ಲಿ ಪ್ರತಿಯೊಬ್ಬರು ತಂದೆ ತಾಯಿಯಲ್ಲೂ ಹೇಳೋದೇನಂತಾರೆ, ಮಗ ಡೈಲಿ ಹೋಟ್ಲಿಂದ ಫುಡ್ ಆರ್ಡರ್ ಮಾಡ್ತಾರೆ, ಜಂಕ್ ಫುಡ್ಸ್ಗಳನ್ನು ಜಾಸ್ತಿ ಸೇವನೆ ಮಾಡ್ತಾರೆ. ಅದು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲವೂ ಸಹಿತ. ಬಟ್ ಈಗಿನ ಯಂಗ್ಸ್ಟರ್ಸ್ಗಳು ಒಂದು 18 ಅಥವಾ 20 ವರ್ಷ ಇರೋರು ನಿರಂತರವಾಗಿ ಮೆಜಾರಿಟಿ ಆಫ್ 60% ಜಂಕ್ ಫುಡ್ಸ್ಗಳನ್ನು ಸೇವನೆ ಮಾಡಿದರೆ ಮುಂದಿನ 10 ವರ್ಷಗಳಲ್ಲಿ ಅವ್ರದ್ದು ದೇಹದ ಸ್ಥಿತಿ ಏನಾಗ್ಬೋದು ಸರ್? ಇಲ್ಲ, ಅನೇಕ ಕಾಯಿಲೆಗಳು ಬರ್ತವೆ ನೋಡಿ. ಗಟ್ ಈಸ್ ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ನಮ್ಮ ಬ್ರೈನ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಗಟ್ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಗಟ್ ಆರೋಗ್ಯ ಕೆಡ್ತು ಅಂದರೆ ನಿಮ್ಮ 108 ಕಾಯಿಲೆ ಬರ್ತವೆ. ಅದರೊಳಗೆ ಈ ಜಂಕ್ ಫುಡ್ ಅಂದರೆ ಮೇನ್ಲಿ ಫೈಬರ್ ಇರಲ್ಲ. ಮೈದಾ ಒಳ ಮಾಡಿರ್ತವೆ ತುಂಬ ಜಂಕ್ ಫುಡ್ಗಳು. ಎರಡನೇದು ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಆ್ಯಂಡ್ ಇಲ್ಲೊಂದು ತಪ್ಪು ಕಲ್ಪನೆ ಜನಗಳಿಗೇನು, ಡಾಕ್ಟ್ರೇ 3 ತಿಂಗಳಾಯ್ತು ನಾನು ಮುದ್ದೆನೇ ಉಂಡಿಲ್ಲ ಯಾಕಂದರೆ ಗಟ್ಟಿ ನೋಡಿ ಅಂತಾರೆ. ಜನಗಳಿಗೆ ತಪ್ಪು ಕಲ್ಪನೆ. ಮುದ್ದೆ ಗಟ್ಟಿ ಅಲ್ಲ, ಚಪಾತಿ ಹೀಟ್ ಅಲ್ಲ, ಕೋಳಿ ಹೀಟ್ ಅಲ್ಲ, ಬದನೆಕಾಯಿ ಹೀಟ್ ಅಲ್ಲ. ದಯವಿಟ್ಟು ಇವನ್ನೆಲ್ಲ ಬರಿತುಬಿಡಿ. ಸೊ ರಾಗಿಯನ್ನುಂಡವನು ನಿರೋಗಿ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟ. ರಾಗಿ ಒಳಗೆ ಫೈಬರ್ ಇರ್ತದೆ. ಬಟ್ ಇವ್ರು ರಿವರ್ಸು, ಅಯ್ಯೋ ಗಟ್ಟಿ ಅಲ್ವಾ ಅಂತ. ಅದು ಹಂಗಲ್ಲ. ಪಾಲಿಶ್ಡ್ ರೈಸ್ ತಿಂದರೆ ಸರ್ ಎಲ್ಲ ಕರ್ಗೋಗ್ಬಿಡುತ್ತೆ, ಈಚೆಗೆ ಬರೋಕ್ಕೇನು ಇರಲ್ಲ. ಇದು ಸಿಂಪಲ್ ಲಾಜಿಕ್. ದಪ್ಪಕ್ಕೆ ಅನ್ನೋ ತಿಂದರೆ ಆ ಫೈಬರ್ ಒಟ್ಟಿರುತ್ತಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಸೊ ಅದರಿಂದ ಜನಗಳು ದಯವಿಟ್ಟು ಅದರೊಳಗೆ ಮುದ್ದೆ ಉಣ್ಣೋರು ಪೈಲ್ಸ್ ಆದಮೇಲೆ ನಾನು ಮುದ್ದೆ ಉಣ್ಬೇಕೋ ಬೇಡ ಅಂತ ಒಂದು ಅನುಮಾನ. ಸೊ ನಾನ್ ವೆಜಿಟೇರಿಯನ್ ತಿನ್ನಬೇಕೋ ಬೇಡ ಅಂತ ಒಂದು ಅನುಮಾನ. ಸೊ ಆದಷ್ಟು ನೀವು ಬ್ಯಾಲೆನ್ಸ್ ಮಾಡಿಕೊಂಡು, ಅದಕ್ಕೆ ಎಷ್ಟೋ ಬೀಗ್ರೂಟ್ಗಳಲ್ಲಿ ಇವೆಲ್ಲ ಹಾಕ್ತಾರೆ, ಸೌತೆಕಾಯಿ ಇವೆಲ್ಲ ಹಾಕ್ತಾರೆ, ಪ್ಲಸ್ ಬಾಳೆಹಣ್ಣು ಇಟ್ಟಿರ್ತಾರೆ. ದಯವಿಟ್ಟು ಬಾಳೆಹಣ್ಣು ತಿನ್ನಿ. ಓಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ ತಮ್ಮ ಹೆಸರು, ಯಾವೂರಿಂದ? ಹೇಳಿ ಸರ್. ಹೇಳಿ ಜಯರಾಮ್. ಊಟ ಮಾಡಿದ್ರು ಜಲ್ದಿ ಜೀರ್ಣ ಆಗುತ್ತೆ, ಊಟ ಹೊಟ್ಟೆ ಊದ್ಕೊಂಡಾಗುತ್ತೆ. ಇದು ತುಂಬಾ ಜನ ಹೇಳ್ತಾರಪ್ಪ. ಎಷ್ಟು ಏಜ್ ನಿಮ್ದು? ಸರ್ ಈಗ 51. ರಾಯ್ರೆ, ನಾವು ಉಣ್ತೀವಲ್ಲ, ನಮ್ಮ ಜಠರದ ಕೆಪಾಸಿಟಿ 1.5 ಲೀಟ್ರು. ನಿಮ್ಮ ಸ್ಟಮಕ್ ಒಳಗೆ ಹೋಗುತ್ತಲ್ಲ, ಮುದ್ದೆ ಆಗಲಿ, ಅನ್ನ ಆಗಲಿ, ಇದಾಗಲಿ, ನೀವು ಡೈಜೆಷನ್ ಆಗಲ್ಲ ಅನ್ಕೋತಿರ್ತೀರಿ. ಗಬ ಗಬ ಅಂತ ಉಂಡಾಗ ಗಾಳಿ ನುಂಗಿರ್ತೀರಿ. ಅದರಿಂದ ನಿಮ್ಗೆ ಹೊಟ್ಟೆ ದಪ್ಪ ಕಂಡಂಗೆ ಕಾಣುತ್ತೆ. ಜಠರ ತನ್ನ ಕೆಲಸ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದರೆ, ನೀವು ಉಂಡ ಆಹಾರನ ಗ್ರೈಂಡ್ ಮಾಡುತ್ತೆ. ಗ್ರೈಂಡ್ ಮಿಷಿನ್ಗಿಂತ ಚೆನ್ನಾಗಿ ಮಾಡುತ್ತೆ. ಅದಾದಮೇಲೆ 4 hours ನಿಮ್ಮ ಸ್ಟಮಕ್ಕು ನಾನು ಎಂಡೋಸ್ಕೋಪಿ ಹಾಕಿದರೆ ಆಗಲಿ ಖಾಲಿ ಆಗ್ಬಿಟ್ಟಿರ್ತದೆ. ಬಟ್ ಭಾಳ ಜನ ಈ ಥರ ಹೇಳ್ತಾರೆ, ನನಗೆ ಡೈಜೆಷನ್ನೇ ಆಗಲ್ಲ, ನನಗೆ ಹೆವಿನೆಸ್, ಇಟ್ಟು ಭಾಳ ಸಾರಿ ಗ್ಯಾಸ್ ಇರುತ್ತೆ. ಅದಕ್ಕೆ ಎಷ್ಟೋ ಜನ ನಾನು ತೇಗಿದ್ರೆ ಆರಾಮಾಗುತ್ತೆ ಡಾಕ್ಟ್ರೆ, ಗ್ಯಾಸ್ ಪಾಸ್ ಮಾಡಿದರೆ ಆರಾಮಾಗುತ್ತೆ ಆಗುತ್ತೆ ಅಂತಾರೆ. ದಯವಿಟ್ಟು ನಿಮ್ಗೆ ಎಷ್ಟು ಸೇರುತ್ತೋ ಅಷ್ಟನ್ನ ಸಂತೋಷದಿಂದ ಊಟ ಮಾಡಿ, ನಿಮಗೆ ಸೇರಿದಷ್ಟು ಊಟ ಮಾಡಿ ಅಷ್ಟೇ. ಓಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ ಸರ್, ಹೇಳಿ, ಏನು ಪ್ರಶ್ನೆ ಕೇಳಿ. ಸರ್ ಇದು ನನಗೆ ಮೋಷನ್ ಸರಿಯಾಗಿ ಆಗಲ್ಲ ಸರ್, 2 ಸರಿ 3 ಸರಿ ಆಗುತ್ತೆ ಸರ್. ಮೋಷನ್ ಆಗ್ಬೇಕಾದ್ರೆ ಭಾಳ ಜನಕ್ಕೆ ಇದೊಂದು ತಪ್ಪು ಕಲ್ಪನೆ. ಎದ್ದ ತಕ್ಷಣ
ಏನೋ ನೀರು ಬಾಯಿಗೆ ಹಾಕ್ತಿರೋ ಹೋಗಿ ಮೋಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತೀವಿ. ನಿಮ್ಮ ಸ್ಟಮಕ್ ಒಳಕ್ಕೆ ಏನಾನ ಬಿದ್ದರೆ ನಿಮ್ಮ ಕರಳು ಖಾಲಿ ಆಗುತ್ತೆ. ಅದಕ್ಕೆ ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ, ಬೆಳಗ್ಗೆ ಒಂದು ಕಾಫಿ ಕುಡೀರಿ, ಆಮೇಲೆ ಮೋಷನ್ಗೆ ಹೋಗ್ರಿ. ಇನ್ನು ಕೆಲವ್ರು ಏನಾಗುತ್ತೆ, ಬೆಳಗ್ಗೆ ಹೋಗ್ಬಿಡ್ತಾರೆ, ಅದು ಪೂರ್ತಿ ಹೋಗಿರಲ್ಲ, ಟಿಫನ್ ಮಾಡಿದ್ಮೇಲೆ ಇನ್ನೊಂದು ಸಾರಿ ಹೋಗ್ಬೇಕು ಅನಿಸುತ್ತೆ. ಇನ್ಫ್ಯಾಕ್ಟ್ ಭಾಳ ಜನ ದಮ್ ಹೊಡಿತಾರಲ್ಲ, ಸಿಗರೇಟ್ ಸೇರ್ತಾರಲ್ಲ, ಸರ್ ಬಿಟ್ಬಿಡ್ತೀನಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಆದರೆ ಬೆಳಿಗ್ಗೆ ಒಂದು ದಮ್ ಹೊಡಿತೀನಿ, ಯಾಕಂದರೆ ಅವನು ಸಿಗರೇಟ್ ಸ್ಮೋಕ್ನ ಸ್ಟಮಕ್ ಒಳಗೆ ತಗೋತಾನೆ, ಬರೀ ಲಂಗ್ಸ್ಗಲ್ಲ. ಆಗ ಸ್ಟಮಕ್ ಒಳಗೆ ಇದೋದ್ರೆ ಇವನ್ ಕರಳು ಖಾಲಿ ಆಗುತ್ತೆ. ಇವೆಲ್ಲ ಸಿಂಪಲ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ಸು. ಸೊ ನಿಮಗೆ 3 ಸಾರಿ ಯಾಕಾಗುತ್ತೆ, ತಿಂದಾಗೆಲ್ಲ ಒಂದೊಂದು ಸಾರಿ. ಯಾಕಂದರೆ ಇಬ್ರು ಅಂಡ್ ಇನ್ನೊಂದು ಜನ ಅನ್ಕೋತಾರೆ ಮೋಷನ್ ಈ ಟಕ್ ಅಂತ ಇವರು ಕೂತ್ಕೊಂಡ್ರೆ ಟಕ್ ಅಂತ ಬರೋದಿಲ್ಲ. ಮೋಷನ್ ಮಾಡಲಿಕ್ಕೆ ಅದರದೇ ಆದ ಮೂಮೆಂಟ್ಸ್ ಇರ್ತವೆ. ಇನ್ಫ್ಯಾಕ್ಟ್ ಯುರೋಪ್ನಾಗೆಲ್ಲ ಎಲ್ಡರ್ಲಿ ಪೀಪಲ್ಸ್ ಒಂದು ಇಸ್ಕಿ ಬಾಟ್ಲ್ ಇಟ್ಕೊಂಡು ಹೋಗಿ ಲೆಟರ್ ಮೇಲೆ ಕೂತ್ಕೋತಾರೆ. ದೇ ಸ್ಪೆಂಡ್ ಟೈಮ್. ನಮ್ಮ ಜನಗಳು ಮೋಷನ್ಗೆ ದೇ ಡೋಂಟ್, ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅನ್ನಂಗೆ ಮಾಡ್ತಾರೆ. ದಯವಿಟ್ಟು ಮೋಷನ್ ಮಾಡಲಿಕ್ಕೆ ತನ್ನದೇ ಆದ ಮೂಮೆಂಟ್ಸ್ ಇರ್ತವೆ. ಯು ಮಸ್ಟ್ ವೆಯ್ಟ್. ಅರ್ಧಂಬರ್ಧಂ ನೀವು ಮಾಡಿ ಬಂದರೆ ಇನ್ನೊಂದು ಸಾರಿ ಹೋಗ್ಬೇಕು ಅನಿಸುತ್ತೆ. ಓಕೆ, ನೆಕ್ಸ್ಟ್ ಮಾತಾಡೋಣ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ನಮಸ್ಕಾರ ಸರ್. ಹೇಳಿ ಹೇಳಿ ಸರ್, ನಾವು ರಾಣೆಬೆನ್ನೂರಿಂದ ನಾಗಲಿಂಗ ಸ್ವಾಮಿ ಅಂತ. ಹೇಳಿ ಸ್ವಾಮಿ. ಸರ್, ನನಗೆ 3 ವರ್ಷದ ಹಿಂದೆ TB ಆಗಿತ್ತು. ಅದ್ರ ಗುಳಿಗೆ ತಗೊಂಡೆ, ಅದ್ರ ವೈರಸ್ ಉಳ್ಕೊಳುತ್ತಾ. ಹಾಗೆ ಇನ್ನೊಂದು ಕ್ವಶನ್, ಸಕ್ಕರೆ ಕಾಯಿಲೆ ಇದೆ. ನಾವು ಈ ಬ್ಲಡ್ ಡೊನೇಷನ್ ಮತ್ತೆ ಅಂಗಾಂಗ ದಾನ ಉಪಯೋಗ ಬೀಳಲ್ವಾ ಅಂತ. ಇಲ್ಲ, ಡಯಾಬಿಟಿಸ್ ಇರೋರು ಏನು ಬೇಕಾದ್ರೂ ದಾನ ಮಾಡ್ಬೋದು. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಓನ್ಲಿ ಥಿಂಗ್ ಕಂಟ್ರೋಲ್ನಾಗಿರಬೇಕು. ನಿಮ್ಮ ಕಿಡ್ನಿನೇ ಹಾಳಾಗಿದ್ರೆ ನೀವೆಲ್ಲಿ ಡೊನೇಟ್ ಮಾಡಕ್ಕೆ ಹೋಗ್ತೀರಿ. ಮೊದಲನೇದು ಇನ್ನೊಂದು ಕೇಳಿದ್ರಿ ನೀವು, TB 9 ಮಂತ್ಸ್ ಕರೆಕ್ಟಾಗಿ ಒಂದು ಕೋರ್ಸ್ ತೊಗೊಂಡ್ರೆ, ಕೆಲವಕ್ಕೆ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ 6 ತಿಂಗಳು ಅಂತೀವಿ, ಎಕ್ಸ್ಟ್ರಾ ಪಲ್ಮನರಿ ಆದರೆ 9 ತಿಂಗಳು ಅಂತ ಹೇಳ್ತೀವಿ. ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ TB ಈಸ್ ಕ್ಯೂರ್ಡ್. ಮತ್ತೆ ರಿಲ್ಯಾಪ್ಸ್ ಆಗ್ಬೋದು, ದಟ್ ಇಸ್ ಎ ಡಿಫ್ರೆಂಟ್ ಸ್ಟೋರಿ. ಬಟ್ ನೀವು ಕ್ಯೂರ್ ಆಗಬೇಕಂದ್ರೆ ಈ 3 ತಿಂಗಳಿಗೆ ತೊಗೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಬಿಟ್ಬಿಡ್ಬಾರ್ದು. TB ಈಸ್ ಕ್ಯೂರಬಲ್, ಅದೊಂದು ತಿಳ್ಕೊಳ್ಳಿ. ಆ್ಯಂಡ್ ಡಯಾಬಿಟೀಸು, ಹೆಲ್ತಿ ಡಯಾಬಿಟಿಕ್ ಇದ್ದರೆ ಈ ಕ್ಯಾನ್ ಡೊನೇಟ್ ಈಸ್ ಆರ್ಗನ್ಸ್. ಓಕೆ, ಥ್ಯಾಂಕ್ ಯು. ಹಾಗೆ ತಾವು ಹೇಳ್ತಾರೆ ಬೇರೆ ಯುರೋಪ್ ಕಂಟ್ರೀಸ್ಗಳಲ್ಲೆಲ್ಲ ಡ್ರಿಂಕ್ಸ್ ತೊಗೊಂಡು ಮೋಷನ್ ಹೋಗ್ತಾರೆ ಅಂತೇಳಿ. ಬಟ್ ಇಲ್ಲಿ ಉತ್ತರ ಕರ್ನಾಟಕದ ಸಾಕಷ್ಟು ಜನರು ಏನಂದರೆ ಸ್ಮೋಕ್ ಮಾಡ್ಬೇಕಾದ್ರೆ ಮೋಷನ್ ಹೋಗ್ತಾರೆ, ಅಥವಾ ಗುಟ್ಕಾ ಪಾನ್ ಪರಾಗ್ ತಿನ್ಕೊಂಡು ಮೋಷನ್ ಹೋಗ್ತಿರ್ತಾರೆ. ಅದಕ್ಕೆ ಏನು ಕಾರಣ ಇರ್ಬೋದು ಸರ್? ಅದರ ತಿನ್ನೋದ್ರಿಂದ ಆಗುತ್ತಾ, ಅಥವಾ ವಾಟ್ ಇಸ್ ದ ರೀಸನ್? ದೇರ್ ಹ್ಯಾಬಿಟ್ಸ್ ಆರ್ ಸ್ಟಿಮ್ಯುಲೇಷನ್. ಸ್ಟಿಮ್ಯುಲೇಷನ್ ಅವಾಗ ಅವ್ನು ಬಿಡಿ ಹಚ್ಕೊಂಡಲ್ಲಿ ಕೂತ್ಕೊಂಡ್ರೆ ಆ ಗಾಳಿ ನುಂಗ್ತಾನಲ್ಲ, ಇವ್ನ ಸ್ಟಮಕ್ ಹೋದ್ರೆ ಕರಳು ಖಾಲಿ ಆಗುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ರಿಫ್ಲೆಕ್ಸ್. ನಾವು ವೇಗಸ್ ನರ್ವ್ ಅಂತ ಒಂದು ನರ್ವ್ ಇದೆ, ಬ್ರೈನ್ ನಿಂದ ಸ್ಟಮಕ್ ಹೋಗ್ತದೆ. ನಮ್ಮ ಸ್ಟಮಕ್ ಏನನ್ನ ಬಿದ್ದ ತಕ್ಷಣ ಇದನ್ನ ಖಾಲಿ ಆಗು ಅಂತ ಹೇಳುತ್ತೆ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಮ್ಮ ಮಗ ತಿಂದ ತಕ್ಷಣ ಲೆಟ್ರಿನ್ಗೆ ಹೋಗ್ಬಿಡುತ್ತೆ ಡಾಕ್ಟ್ರೆ, ತಿಂದಿದೆಲ್ಲ ವೇಸ್ಟ್ ಆಯ್ತು, ಮೈಗೆ ಹಿಡಿಲಿಲ್ಲ ಅಂತ. ಅದಲ್ಲ, 2 ದಿವಸದಿಂದ ಅವ್ನು ತಿಂದಿರೋದು ಇಲ್ಲಿ ಬಂದು ಸ್ಟಾಕ್ ಇರುತ್ತೆ. ಅಂಡ್ ಜನಗಳಿಗೆ ಇನ್ನೊಂದು ಹೇಳ್ತೀನಿ, ನೀವು ಇವತ್ತಿಂದ ಆಹಾರ ನಾಳೆ ಬಂದ್ಬಿಡಲ್ಲ. ದಯವಿಟ್ಟು ಈ ತಪ್ಪು ಕಲ್ಪನೆ ಬಿಡಿ. ನಿಮ್ಮ ಲಾಸ್ಟ್ ಪಾರ್ಟಿಕಲ್ ಆಫ್ ಟುಡೇಸ್ ಫುಡ್ ಈಚೆಗೆ ಬರ್ಬೇಕಾದ್ರೆ 1 ವಾರ ತಗೊಳುತ್ತೆ. ಡೊರೋತಿ ಅಂತ ಗ್ರೇಟ್ ಲೇಡಿ ಹಸ್ ಡನ್ ಎ ವಂಡರ್ಫುಲ್ ಸ್ಟಡಿ. ಅವಳು 1000 ಜನಕ್ಕೆ 120 ಬೀಡ್ ಕೊಟ್ಟು ಲಾಸ್ಟ್ ಬೀಡ್ ಯಾವಾಗ ಬರುತ್ತೆ ಅಂತ ಲೆಕ್ಕ ಮಾಡಿ ಬರೆದಿದ್ದಾಳೆ. ಅದರಿಂದ ದಯವಿಟ್ಟು ಜನಗಳು ಇವತ್ತು ತಿಂದಿದ್ದು ನಾಳೆ ಬಂದ್ಬಿಡಲ್ಲ. ಸೊ ಅದರಿಂದ ಈ ಡಿಫಿಕೇಶನ್ ಈಸ್ ಎ ಸೈನ್ಸ್. ದಯವಿಟ್ಟು ಟೈಮ್ ಕೊಡಿ ಅದಕ್ಕೆ. ಆ್ಯಂಡ್ ಎಷ್ಟೋ ಜಾಗ ಅನ್ಕಂಡ್ಯೂಸಿವ್ ಸರ್, ಇಟ್ಸ್ ಸೈಕಲಾಜಿಕಲ್ ಫೀಲಿಂಗ್. ನೀವು ಈ ಒಟಾರದ ಮನೆಗಳಾಗಿದ್ದರೆ ನೀವು ಲೆಟ್ರಿನ್ಗೆ ಹೋಗೋ ಪಕ್ಕದ ಮನೆ ರಾಘವೇಂದ್ರ ಶ್ಲೋಕ ಹಾಕಿದ್ರೆ ಇವನಿಗೆ ಕಕ್ಕಾಸಿ ಈಚೆಗೆ ಬರೋಲ್ಲ. ಅದಕ್ಕೆ ನೀವು ಎಂಜಾಯ್ ಮಾಡಬೇಕು ಅಂದರೆ ನಿಮ್ಮ ಡಿಫಿಕೇಶನ್ ಊರ ಕಡೆ ಹೋಗಿ ಎಲ್ಲೋ ಓಪನ್ ಏರ್ ಡಿಫಿಕೇಶನ್ ಮಾಡಿ ಅಂತ ನಾವು ಹೇಳಲ್ಲ. ಇವತ್ತು ಮೋದಿಯವರು ಎಲ್ಲ ಕಡೆ ಲೆಟ್ರಿನ್ ಕಟ್ಸಿದ್ದಾರೆ. ಅದು ಹೆಂಗಾಗುತ್ತೆ ಅಂದರೆ ಮುಜುಕರ. ಇವನು ಶಬ್ದ ಮಾಡೋದು ಪಕ್ಕದವ್ರು ನಗಾಡ್ತಾರೆ ಅಂತ ಇವನಿಗೊಂದು ಭಯ. ಅದೇ ಗುಟ್ಟುಕೋಲಿ ಊರುಗಳ ಕಡೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಲಿ, ಎಷ್ಟು ಚೆನ್ನಾಗಿ ಮೋಷನ್ ಆಗುತ್ತೆ. ಅದರಿಂದ ದೇರ್ ಆರ್ ಲಾಟ್ ಆಫ್ ಸೈಕಲಾಜಿಕಲ್ ಥಿಂಗ್ಸ್ ಇನ್ವಾಲ್ಡ್ ಇನ್ ಡಿಫಿಕೇಶನ್. ಅದರಿಂದ ದಯವಿಟ್ಟು ಇವೆಲ್ಲವನ್ನು ಅರಿವು ಜನಗಳಿಗಿರಲಿ ಅಂತ ನಮ್ಮ. ಓಕೆ, ಅಂದರೆ ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈ ಮಹಿಳೆಯರು ಪುರುಷರು ಎರಡೂ ಕಂಪೇರ್ ಮಾಡಿದಾಗ ಒಬೆಸಿಟಿ ಒಂದು ಕಡೆ ಇರುತ್ತೆ, ಕಾನ್ಸ್ಟಿಪೇಷನ್ ಒಂದು ಕಡೆ, ಪೈಲ್ಸ್ ಒಂದು ಕಡೆ, ಅಂದರೆ ಈ ಮೆಜಾರಿಟಿ ಆಫ್ ಮಲಬದ್ಧತೆ ಬರೋದು ಮಹಿಳೆಯರಲ್ಲ, ಪುರುಷರಲ್ಲ? ಎಲ್ಲ ಈಕ್ವಲಿ ಅದೇನಂತ ಇದೆ. ಬಟ್ ಹೆಣ್ಣು ಮಕ್ಕಳಲ್ಲಿ ಒಂದು ಏನಂದರೆ ಫಿಶರ್ಗಳು ಜಾಸ್ತಿ. ಅದರೊಳಗೆ ಯಂಗ್ ಲೇಡಿ ಫಸ್ಟ್ ಟೈಮ್ ಡೆಲಿವರಿ ಆಗುತ್ತಲ್ಲ, ಆ ಟೈಮ್ನೊಳಗೆ ಟೇರ್ ಆಗಿಬಿಡುತ್ತೆ. ಅನ್ಫಾರ್ಚುನೇಟ್ಲಿ ಗೈನಕಾಲಜಿಸ್ಟ್ ಫೀಲ್ಡ್ ಅಲ್ಲ ಇದು, ನನ್ನ ಫೀಲ್ಡು. ನಮ್ಮ ಒಪಿನಿಯನ್ ತೊಗೋಬೇಕು. ಆ ಹೆಣ್ಮಕ್ಳು ನಾಚಿಕೊಂಡು ನಮ್ಮ ಹತ್ರ ತೋರಿಸಲ್ಲ. ಯಾರಿಗೆ ಫಿಶರ್ ಸೀಳು ಉಣ್ಣು ಅಂತೀವಲ್ಲ, ಅವ್ರಿಗೆ ಕಾನ್ಸ್ಟಿಪೇಷನ್ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಊಟ ಮಾಡೋದು ಕಡಿಮೆ ಮಾಡ್ತಾರೆ, ನೀರುಗಳು ಕುಡಿಯಲ್ಲ, ಅಯ್ಯೋ ಮೋಷನ್ ಹೋಗ್ಬೇಕಾದ್ರೆ ಪ್ರಾಣ ಹೋದಂಗೆ ಆಗುತ್ತೆ ಅಂತ ಕುಡಿಯೋದು ಬಿಡ್ತಾರೆ. ಅದು ವಿಷಿಯಸ್ ಸೈಕಲ್ ಆಗಿಬಿಡುತ್ತೆ. ಅದರಿಂದ ಅನೇಕ ಹೆಣ್ಣು ಮಕ್ಕಳು ದಯವಿಟ್ಟು ನಿಮ್ಮ ಡೆಲಿವರಿ ಆದ ಟೈಮ್ನಾಗೆ ನಿಮ್ಮ ಮೋಷನ್ ಟೈಮ್ ಮಾಡೋಕ್ಕೆ ಪೇಯ್ನ್ ಇದ್ದರೆ ನಾಚಿಕ್ಕೋಬೇಡಿ,
ಒಬ್ಬ ಸರ್ಜನ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ವಂಡರ್ಫುಲ್. ಎಲ್ಲರಿಗೂ ನಾವೇನು ಆಪ್ರೇಷನ್ ಮಾಡಲ್ಲ, ನಿಮಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಇರುತ್ತೆ, ಅಡ್ವೈಸ್ ಕೊಡ್ತೀವಿ. ಆದ್ದರಿಂದ ಈ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ ಅದಕ್ಕೆ ನಾನು ಭಾಳ ನಾನು ಒಬ್ಬನೇ ಇದುವರೆಗೂ ಡಾಕ್ಟರ್ ಆಂಜನಪ್ಪ ಅಂದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂತ ಹೇಳ್ಕೊಂಡಿದ್ದೀನಿ ನಾನು. ತುಂಬ ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇಲ್ಲ, ನಾವು ಸರ್ಜನ್, ಇಟ್ಸ್ ಮೈ ಫೀಲ್ಡ್. ಹೆಂಗ ಹಾರ್ಟ್ ಸರ್ಜನ್, ಐ ಆಮ್ ಎ ಕಾರ್ಡಿಯಾಲಜಿಸ್ಟ್ ಅಂತ, ಐ ಆಮ್ ಎ ಬಾಟಮ್ ಸರ್ಜನ್. Okay. ಸೊ ಹಂಗಾಗಿ ದಯವಿಟ್ಟು ನಮ್ಮಂಥವ್ರನ್ನ ಉಪಯೋಗಿಸ್ಕೊಳ್ಳಿ. ಎಸ್.